ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಆಮೇಲೆ ಒಂದು ಶಾರ್ಟ್ ಏನಂದ್ರೆ ಒಂದು ಜೀಪ್ ಮೇಲೆ ಹೋಗುತ್ತೆ. ಈಗೆಲ್ಲ ಗೋಪುರ ಬಂದ್ಬಿಟ್ಟಿದೆ. ಸೊ ಕ್ಯಾಮ್ರಾ ಇಟ್ಬಿಟ್ರೆ ಒಂದು ಜೀಪ್ ಮೇಲೆ ಹೋಗೋ ಶಾರ್ಟ್ ಬೇಕಾದ್ರೆ ವಿತೌಟ್ ನಾವೇ ತಗೋಬಹುದು. ಅವಾಗೆಲ್ಲ ಹಂಗಲ್ಲ, ಕ್ಯಾಮ್ರಾ ನೋಡ್ಲೇಬೇಕಲ್ಲ, ನೀವು ಕ್ಯಾಮ್ರಾ ಇಟ್ಬಿಟ್ಟು ಆನ್ ಮಾಡಿ ಬರಕ್ಕೂ ಆಗಲ್ಲ. ಅದು ಒಂದು ಶಾರ್ಟ್ ಈಗಲೂ ಇದೆ. ನಾನು ಒಂದು ಎರಡೂವರೆ ಅಡಿ ಗುಂಡಿ ತೋಡಿ ಫುಲ್ ಲೆಂತ್ಗೆ ಮಲಗಿಸ್ಕೊಂಡು ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಅಲ್ಲಿಂದ ಗಾಡಿ ಬರುತ್ತೆ, ಹಿಂಗೆ ಕೂತ್ಕೊಂಡು ಕ್ಯಾಮ್ರಾ ಇಟ್ಕೋಬೇಕು. ಅದು ಬಂದು ಅದು ಗಾಡಿ ಮೇಲೆ ಬರುವಾಗ ಮಲ್ಕೊಂಡು ಕ್ಯಾಮ್ರಾ ಬಿಡಬೇಕು ಶಾರ್ಟ್. ನನಗೊಂದು ಆಂಬಿಷನ್ ಇತ್ತು, ಅಟ್ಲೀಸ್ಟ್ ಒಂದು ಸಿನಿಮಾ ನನ್ನ ಹೆಸರು ಬರಬೇಕು ಸಿನಿಮಾಟೋಗ್ರಾಫರ್ ಅಂತ. ಸೊ ರವಿ ಸರ್ ಹೇಳಿದೆ, ಅವ್ರು ಬೇಜಾರು ಮಾಡ್ಕೊಂಡ್ರು, ಆದ್ರೂ ಪರವಾಗಿಲ್ಲ ಮಾಡಂದ್ರು. ಸೊ ಅವ್ರದ್ದು ಪುಟ್ನಂಜ ಸ್ಟಾರ್ಟ್, ನಂದು ಮದರ್ ಇಂಡಿಯಾ ಸೇಮ್ ಡೇ. ಕರ್ಪೂರದ ಗೊಂಬೆ ಅನ್ನೋ ಒಂದು ಸಿನಿಮಾ ಬಂದ್ಮೇಲಂತೂ ಸೂಪರ್ ಡೂಪರ್ ಹಿಟ್ ಆಯ್ತು ಸಿನಿಮಾ ಅದು. ಸೊ ಜನಗಳಿಗೂ ಇಷ್ಟ ಆಯ್ತು. ಅದಾದ್ಮೇಲೆ ಅಲ್ಲಿಂದ ಎಲ್ಲ ತುಂಬಾ ಸಿನಿಮಾಗಳು ಕೇಳೋರು ಮಾಡೋದು. ಒಂದು ರೀಲ್ ಅಂದ್ರೆ 12,000 13,000 ಆಗೋದು. 140 ಕ್ಯಾನ್ ಮಾಡಿದ್ದು ಆ ಸಿನಿಮಾಗೆ. ಸೊ ಉಪೇಂದ್ರ ಆ ಸಿನಿಮಾಗೆ ಈ ತರ ಒಂದು ರೋಲ್ ಮಾಡಿರೋದ್ರಲ್ಲಿ 140 ಕ್ಯಾನ್ ಹೈಯೆಸ್ಟ್ ಅವಾಗ ಕನ್ನಡ ಇಂಡಸ್ಟ್ರಿಗೆ. ಅದು ಒಂಥರ ಎಕ್ಸ್ಪೆರಿಮೆಂಟಲ್ ಕಮ್ ಮೇಕಿಂಗ್ ಸಿನಿಮಾ. ಆಲ್ಮೋಸ್ಟ್ ಅದು ನನ್ನ ದೇವರು ಕೊಟ್ಟ ವರ ಅನ್ಕೋಬಹುದು. ನಾನು ಮಾಡಿರೋ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳು ಸ್ವಲ್ಪ ಸಕ್ಸಸ್ಫುಲ್ ಸಿನಿಮಾಸೇ. ಅಣೆಯಲ್ಲ ಅಸ್ಟೆಂಟ್ ನಾವು ಅವಾಗ. ಸೊ ಅಣೆಯಲ್ಲಿ ಒಂದು ಪೇಂಟ್ ಸಾಂಗ್ ಬರುತ್ತೆ, ಆಹಾ ಓಹೋ ಸಾಂಗ್ ಅಂತ. ಆ ಸಾಂಗ್ ಮಾಡುವಾಗ ಏನಂದ್ರೆ ಒಂದ್ ದಿವಸ ಆವಾಗ ಮಧುಬಾಳ ಭಯಂಕರ ಬ್ಯುಸಿ ಆಯಮ್ಮ ಪೀಕು. ಬೆಳಗ್ಗೆ ಬಾಂಬೆ ಹೋಗ್ತಾರೆ 7 ಗಂಟೆ ಫ್ಲೈಟ್ಗೆ, 8-9 ಗಂಟೆ ಅಲ್ಲಿ ಶೂಟಿಂಗ್ ಮಾಡ್ತಾರೆ. ಸಾಯಂಕಾಲ 4 ಗಂಟೆ ಬಿಟ್ಟು ಇಲ್ಲಿ 6 ಗಂಟೆ ಬರ್ತಾರೆ. 6 ಗಂಟೆಯಿಂದ ರಾತ್ರಿ 2 ಗಂಟೆ ನಮ್ಮ ಶೂಟಿಂಗ್ ಮಾಡ್ತಾರೆ. ಈ ತರ ಅಷ್ಟು ಬ್ಯುಸಿ ಇದ್ರು ಒಂದು ಮಧ್ಯ ಒಂದು ಸ್ವಲ್ಪ ದಿವಸ. ಆವಾಗ ಒಂದ್ ದಿವಸ ಸಾಂಗ್ ಶೂಟ್ ಮಾಡ್ತಾ ಇದ್ದು, ಒಂದು ಮಾಸ್ಕ್ ಶಾಟ್. ಸೀತಾರಾಮ್ ಅವ್ರಿಗೆ ರವಿ ಸರ್ ಹೇಳಿದ್ರು, ಈ ತರ ಒಂದಿದೆ, ಒಂದು ಕೆಲಸ ಮಾಡಿ, ಹೆಂಗೋ ಹೀರೋಯಿನ್ ಬರೋ ಡೌಟ್ ಇದೆ, ಇವತ್ತು ಬರಲಿಲ್ಲ ಅಂದ್ರೆ ನೀವು ಹೋಗಿ ರೆಡಿ ಮಾಡ್ಕೊಳ್ಳಿ, ನಾಳೆ ಶೂಟ್ ಮಾಡೋಣ ಅಂದ್ರು. ನಾವು ಹೋಗಿ ವರ್ಕ್ ಮಾಡ್ತಾ ಇದ್ದೀವಿ. ಒಂದು 2 ಗಂಟೆ ರವಿ ಸರ್ ಬಂದರು. ನಾವು ಬೆಳಗ್ಗೆ ಒಂದು 8 ಗಂಟೆ ಹೋಗಿದ್ದೀವಿ. ನಾನು ಸೀತಾರಾಮ್ ಎಲ್ಲ 9 ಗಂಟೆ ಹೋಗಿ ಪೇಪರ್ಲ್ಲ ಕಟ್ ಮಾಡಬೇಕು, ಮಾಸ್ಕ್ ಎಲ್ಲ ಮಾಡಿ ಕೂತ್ಕೊಂಡು ರೆಡಿ ಮಾಡ್ತಾ ಇದ್ದು. 2 ಗಂಟೆ ಆಯಿತು, ರವಿ ಸರ್ ಬಂದರು. ನಾವೆಲ್ಲ ರೆಡಿ ಮಾಡ್ಕೊಂಡ್ರು. ಏನು ರೆಡಿ ಮಾಡಿದ್ರಂತೆ ಸರ್, ಒಂದು 50% ಆಗಿದೆ, ಇನ್ನೂ ರೆಡಿ ಮಾಡೋದು ಇಲ್ಲ, ಈಗ ಹೀರೋಯಿನ್ ಏನು ಬರ್ತಾರಂತೆ 4 o'clockಗೆ, ಇವತ್ತೇ ವರ್ಕ್ ಮಾಡಿಬಿಡೋಣ ಅಂದರು. ಹೌದಾ ಸರಿ ಸರ್ ಅಂದೆ. 2 ಗಂಟೆ ಓಕೆ ಅನ್ಕೊಂಡು 4 ಗಂಟೆ ಶುರು ಮಾಡಿ ರಾತ್ರಿ 2-3 ಗಂಟೆ ಮುಗೀತು. ಒಂದು ಶಾಟ್, ಸಿಂಗಲ್ ಶಾಟ್ ಅಂದರೆ ಒಂದು ಮ್ಯೂಸಿಕ್ ಲೆಂತ್ BGM ಒಂದು ಬಿಟ್ಟು ಬರುತ್ತೆ ಅದು. ಸೊ ಆ ಒಂದು ಶಾಟ್ನ ಒಂದು ದಿವಸ ಫುಲ್ ಅಷ್ಟೇ. ನಾವು ಬೆಳಗ್ಗೆ 9 ಗಂಟೆ ಹೋಗಿ ನಾವು ರೆಡಿ ಮಾಡೋಕ್ಕೆ ಒಂದು ಸಂಜೆ 6 ಗಂಟೆವರೆಗೂ ಆಯಿತು. 6 ಗಂಟೆ ಹೀರೋಯಿನ್ ಬಂದ ಮೇಲೆ ಶಾರ್ಟ್ಸ್ ಕಂಪೋಸ್ ಮಾಡಿ ಶೂಟ್ ಮಾಡಿ. ಏನಂದರೆ ಕ್ಯಾಮ್ರಾ ಇದೇ ಕ್ಯಾಮ್ರಾ 36 ಟೈಮ್ಸ್ ತೆಗೆದು ಹಾಕಿ ಮಾಡಬೇಕು. ರಿವೈಂಡ್ ಫಾರ್ವರ್ಡ್ ಮಾಡಿ ಮಾಡಬೇಕು. ಪ್ಲಸ್ ಆ ಟೈಮಿಂಗ್ ಸೆನ್ಸಲ್ಲಿ ಇದನ್ನು ಓಪನ್ ಮಾಡಬೇಕು ಮಾಸ್ಕಲ್ಲಿ. ಸೊ ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಪ್ಲಸ್ ಒಂಥರ ಟೆಕ್ನಿಕಲಿ ಶಾರ್ಟ್ ಮಾಡಿದ್ದು ಆ ಒಂದು ಸಾಂಗ್ಲಿ ಎಷ್ಟು ನಮಗೆ ಖುಷಿ ಅನಿಸುತ್ತೆ ಅಂದರೆ, ಸೊ ಹಿಂಗೆಲ್ಲ ಮಾಡಿದ್ದಲ್ಲ ಅನ್ನೋ ಥರ ಒಂದು ಅಂದರೆ ಅಲ್ಲೇ ಅಲ್ವಾ 36 ಟೈಮ್ಸ್ ನೀವು ಈಗಲೂ ಅದು ಅಬ್ಸರ್ವ್ ಮಾಡಿದ್ರೆ ಯಾರಾದರೂ ಆ ಸಾಂಗ್ನ ಸಾಂಗ್ಲಿ BGM ಅಲ್ಲಿ ಬರುತ್ತೆ. ಟಿಂಗ್ 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 ಅಂತ ಸ್ಟಾರ್ಸ್ ಎಲ್ಲ ಬರ್ತಾ ಇರುತ್ತೆ. ಒಂದು ಶಾರ್ಟಲ್ಲಿ ರವಿ ಸಾರ್ ಇರ್ತಾರೆ, ಒಂದು ಶಾರ್ಟಲ್ಲಿ ಮಧುಬಾಳ ಮತ್ತು ಅವರಿಬ್ಬರು ಕಂಪೋಸ್. ಈ ಥರ ಒಂದು 8-10 ಶಾರ್ಟ್ ಒಂದೇ ಇದರಲ್ಲಿ ಬರುತ್ತೆ, ಒಂದು ಫ್ರೇಮಲ್ಲಿ. ಅದು ಈಗ ಆದರೆ ನಾವು ತುಂಬ CG ಇದೆ, ಎಲ್ಲ ಇದೆ, ಹೆಂಗೆ ಬೇಕಾದ್ರೆ ಮಾತಾಡ್ಬೋದು. ಆವಾಗ ನಾವು ವಿತೌಟ್ CG ಇರುವಾಗಲೇ ಆ ಥರ ಒಂದು ಟೆಕ್ನಿಕಲಿ ಶಾರ್ಟ್ಸ್ ಮಾಡಿದ್ದು ಸೀಕ್ರೆಟ್. ಅದೇ ವರ್ಕ್ ಮಾಡಿದ್ರಿಂದ ನಮ್ಗೆ ಅದು ನಿಜವಾಗ್ಲೂ ಅದೇ ಹೇಳಿಲ್ವಾ, ಅವರು ಸಾಂಗ್ ಶೂಟ್ ಅಂದರೆ ನಮ್ಗೆ ಖುಷಿ ಅನಿಸುತ್ತೆ. ಅಲ್ಲಿ ಹೋಗಿ ಕೂತ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಇರುತ್ತೆ. ಯಾಕಂದರೆ ಪ್ರತಿಯೊಂದು ಶಾರ್ಟ್ ಏನೋ ಒಂದು ಕ್ಯೂರಿಯಾಸಿಟಿ, ವೆರೈಟಿಯಾಗಿ ಕಂಪೋಸ್ ಮಾಡ್ತಾರೆ. ಸೊ ನಮ್ಗೆ ಅದರಲ್ಲಿ ವರ್ಕ್ ಮಾಡಬೇಕಂದ್ರೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಅಲ್ಲಿಗೆ ಹಂಗೆ ನಡ್ಕೊಂಡು ಬಂದು ಅದಾಗಿ ಕೊನೆಯಲ್ಲಿ ಅಲ್ಲಿ ಅಸ್ಟೆಂಟ್ ಆಗಿದ್ದೆ. ನನಗೆ ಜಾನ ಶೂಟಿಂಗ್ ಪ್ರೇಮ ಲೋಕದ ಪಾರಿಜಾತವೇ. ಮಧು ಸಾರು ಕ್ಯಾಮ್ರಾಮ್ಯಾನು, ರವಿ ಸಾರ್ದು ಶಿವಮಣಿ ಅವರು ಡೈರೆಕ್ಟ್ ಮಾಡ್ತಾ ಇದ್ರು. ಅಲ್ಲಿಗೆ ರವಿ ಸಾರ್ ಮಧು ಸಾರ್ ಹತ್ರ ರೆಡ್ಡಿ ಸಾರ್ ಅಂತ ಒಬ್ರು ನಮ್ಮ ಇನ್ನೊಬ್ರು ಮಧು ಸಾರ್ ಅಸೋಸಿಯೇಟ್, ಅವರು ನನ್ನ ಗುರುಗಳ ಥರನೇ ತುಂಬ ಕಲ್ತ್ಕೊಟ್ರು. ಅವರು ಮಧ್ಯೆ ಒಂದು ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ಟಿದ್ರು ಸಣ್ಣ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗಲೂ ಒಂದು ರೀತಿಯಲ್ಲಿ. ಸೊ ಮಧು ಸಾರ್ ಶೂಟ್ ಮಾಡ್ತಾ ಇದ್ರು, ಅವರಿಗೆ ಕರೆಕ್ಟ್ ಹ್ಯಾಂಡ್ ಸಿಕ್ಕಿಲ್ಲ. ಯಾಕಂದ್ರೆ ರೆಡ್ಡಿ ಸಾರ್ ಇರುವಾಗ ಪಕ್ಕ ಎಲ್ಲ ನೋಡ್ಕೊಳ್ಳೋರು. ಅವರು ಹೋದ್ಮೇಲೆ ಅಂತ ಅವ್ರಿಗೆ ಒಂದು ಕರೆಕ್ಟ್ ಹ್ಯಾಂಡ್ ಸಿಕ್ಕಿಲ್ಲ, ಏನಿಲ್ಲ. ನಾನು ವರ್ಕ್ ಮಾಡ್ತಾ ಇದ್ದಲ್ಲ, ಸೊ ನನ್ನ ಇದು ಮಾಡ್ಕೊಂಡು ನನಗೆ ಅವರು ಹೇಳೋರು. ಆ ಟೈಮಲ್ಲಿ ಜಾನ ಟೈಮಲ್ಲಿ ಕ್ಲೈಮ್ಯಾಕ್ಸ್ ಶೂಟೆಲ್ಲ ತುಂಬ ರಿಸ್ಕಿ. ಶಿವಮಣಿ ಅವ್ರದ್ದು ಒಂಥರ ತುಂಬ ರಿಸ್ಕ್ ಶಾರ್ಟ್ಸ್ ಎಲ್ಲ ಇಡೋರು. ಅವಾಗ ಮಧು ಸರ್ ಹೇಳೋರು, ನೀನೇ ತೆಕ್ಕೊಟ್ಬಿಡು, ನಾನು ಬಂದೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ. ಈ ಕ್ಯಾಂಟರ್ ಇರುತ್ತಲ್ಲ, ಪೆಟ್ರೋಲ್ ಟ್ಯಾಂಕ್ ಕ್ಯಾಂಟರ್ ಥರ, ಆಯಿಲ್ ಟ್ಯಾಂಕರ್, ಅದರಲ್ಲಿ ಹಿಂದೆ ಹಗ್ಗ ಕಟ್ಕೊಂಡು ಕ್ಯಾಮ್ರಾ ಕೈಲಿ ಹಿಡ್ಕೊಂಡು ಶಾರ್ಟ್ ತೆಗೆದಿದ್ವಿ. ಆಮೇಲೆ ಒಂದು ಶಾರ್ಟ್ ಏನಂದ್ರೆ ಒಂದು ಜೀಪ್ ಮೇಲೆ ಹೋಗುತ್ತೆ. ಈಗೆಲ್ಲ ಗೋಪುರ ಬಂದ್ಬಿಟ್ಟಿದೆ. ಸೊ ಕ್ಯಾಮ್ರಾ ಇಟ್ಬಿಟ್ರೆ ಒಂದು ಜೀಪ್ ಮೇಲೆ ಹೋಗೋ ಶಾರ್ಟ್ ಬೇಕಾದ್ರೆ ವಿತೌಟ್ ನಾವೇ ತಗೋಬಹುದು. ಆವಾಗೆಲ್ಲ ಹಂಗಲ್ಲ, ಕ್ಯಾಮ್ರಾ ನೋಡ್ಲೇಬೇಕಲ್ಲ, ನೀವು ಕ್ಯಾಮ್ರಾ ಇಟ್ಬಿಟ್ಟು ಆನ್ ಮಾಡಿ ಬರೋಕ್ಕೂ ಆಗಲ್ಲ. ಅದು ಒಂದು ಶಾರ್ಟ್ ಈಗಲೂ ಇದೆ. ನಾನು ಒಂದು ಗುಂಡಿ ತೋಡಿ, ಒಂದು ಎರಡೂವರೆ ಅಡಿ ಗುಂಡಿ ತೋಡಿ ಫುಲ್ ಲೆಂತ್ಗೆ ಮಲಗಿಸ್ಕೊಂಡು ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಅಲ್ಲಿಂದ ಗಾಡಿ ಬರುತ್ತೆ, ಹಿಂಗೆ ಕೂತ್ಕೊಂಡು ಕ್ಯಾಮ್ರಾ ಇಟ್ಕೋಬೇಕು. ಅದು ಬಂದು ಅದು ಗಾಡಿ ಮೇಲೆ ಬರುವಾಗ ಮಲ್ಕೊಂಡು ಕ್ಯಾಮ್ರಾ ಬಿಡಬೇಕು ಶಾರ್ಟು. ಅದು ಈಗ ನಾನು ಅಸ್ಟೆಂಟ್ ಆಗಿರುವಾಗ ಮಾಡಿರೋ ಒಂದು ಶಾರ್ಟ್ ಶಿವಮಣಿ ಸರ್ ಜೊತೆಲಿ ನಾನು ಮಾಡ್ತಾ ಇದ್ದೆ ಜಾನಲ್ಲಿ.
ಸೊ ಆ ಒಂದು ಶಾರ್ಟ್ ಮಾಡಿದೆ, ಆಮೇಲೆ ಕ್ಲೈಮ್ಯಾಕ್ಸ್ ಮಾಡಿದೆ, ಎಲ್ಲ ಮಾಡಿದ ತಕ್ಷಣ ಶಿವಮಣಿ ಅವರಿಗೆ ಇಷ್ಟ ಆಯಿತು ನನ್ನ ವರ್ಕು. ನನ್ನ ಕೇಳೋರು, ನೀವು ಇಂಡಿವಿಜುವಲ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂದರು. ನಾನು ಅದೇ ಹೇಳಿದೆ, ನಮ್ಮ ಫ್ಯಾಮಿಲಿಯಲ್ಲಿ ಒಂದು 30-40 ಜನ ಇಲ್ಲಿವರೆಗೂ ಇಡೀ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಎಲ್ಲ ಕಡೆ. ನನಗೂ ಒಂದು ಆ್ಯಂಬಿಷನ್ ಇತ್ತು, ನಮ್ಮ ಅಂಕಲ್ ಒಬ್ಬರೇ ತೆಲುಗುವಲ್ಲಿ ಕ್ಯಾಮ್ರಾಮನ್ ಮಾಡಿದ್ರು, ಅವರು 120 ಸಿನಿಮಾ ಮಾಡಿದ್ರು. ಕೃಷ್ಣ ಜೊತೆಲ್ಲ ಮಾಡೋದು, ವಿಜಯನಿರ್ಮಲ ಅನ್ನೋದಲ್ಲ, ತುಂಬ ಪುಷ್ಪಾಳ ಗೋಪಾಲಕೃಷ್ಣ ಅಂತ ತೆಲುಗು ಕ್ಯಾಮ್ರಾಮನ್ ಅವರು ಒಬ್ಬರು ಕ್ಯಾಮ್ರಾಮನ್ ಆಗಿದ್ದು. ಮಿಕ್ಕಿದ್ದು ಯಾರು ನಮ್ಮ ಬ್ರದರ್ಲ ಅವ್ರ ಹತ್ರ ಅಸೋಸಿಯೇಟಾಗಿ ಮಾಡಿದ್ರು, ಬಟ್ ಯಾರೂ ಧೈರ್ಯ ಮಾಡ್ಕೊಂಡಿಲ್ಲ. ಯಾಕಂದರೆ ಅವಾಗ ಇಂಡಸ್ಟ್ರಿ ಹಂಗಿತ್ತು, ಯಾರಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಧೈರ್ಯ ಮಾಡಿ ವರ್ಕ್ ಮಾಡೋಕ್ಕೆ ಹೋದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನನಗೊಂದು ಆ್ಯಂಬಿಷನ್ ಇತ್ತು, ಅಟ್ಲೀಸ್ಟ್ ಒಂದು ಸಿನಿಮಾ ನನ್ನ ಹೆಸರು ಬರಬೇಕು ಸಿನಿಮಾಟೋಗ್ರಾಫರ್ ಅಂತ. ಅದು ಒಂದು ಇದೆ ಸರ್. ಬಂದಮೇಲೆ ಚಾನ್ಸ್ ಸಿಕ್ಕರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದೆ. ಇಲ್ಲ, ನೆಕ್ಸ್ಟ್ ಸಿನಿಮಾ ನಾನು ನಿನ್ನ ಕೊಡ್ತೀನಿ ಮಾಡಿ ಅಂದರು. ಆಯಿತು ಸರ್ ಅಂದೆ. ಸರ್ ರವಿ ಸರ್ ಬಂದು ಹೇಳಿದೆ, ಈ ಥರ ಯಾಕೋ ವೆಯ್ಟ್ ಮಾಡೋ, ನಾವು ಹೆಂಗೂ ಬಾಲಾಜಿ ಹೀರೋ ಆದಮೇಲೆ ನಾವು ಮಾಡಿಬಿಡೋಣ, ನಮ್ಮ ಬ್ಯಾನರಲ್ಲೇ ಮಾಡಿಸ್ತೀನಿ ನಿನಗೆ ಅಂದರು. ಆಯಿತು ಸರ್ ಅಂದೆ. ಅದು ನನಗೆ ಟೈಮು, ಒಳ್ಳೆ ಟೈಮು ಕೆಟ್ಟ ಟೈಮ್ ಅಂತ ಹೇಳ್ಕೊಳ್ಳಲ್ಲ. ಇಟ್ಸ್ ಕರೆಕ್ಟಾಗಿ ಚೆನ್ನೈ ಹೋದ್ವಿ. ಶಿವಮಣಿ ಸರ್ ಹೇಳಿ, ಈ ಸಿನಿಮಾ ಸುವರ್ಣ ಸರ್ ಮಾಡ್ತಾರೆ ಕುಮಾರ್, ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ನಿನಗೆ, ನೆಕ್ಸ್ಟ್ ಕೊಡಿಸ್ತೀನಿ, ಶಿವಣ್ಣ ಸಿನಿಮಾ ಒಂದಿದೆ ಕೊಡಿಸ್ತೀನಿ, ಇದು ಮಾಡಿ ಅಂತ. ಪರವಾಗಿಲ್ಲ ಸರ್, ಯಾವಾಗಲೂ ಹೇಳಿ ಸರ್ ಅಂತ ಹೇಳಿ ಇಟ್ಟಿದ್ದೆ. ಅದು ನನ್ನ ಲೆಕ್ಕ ಏನೋ ಗೊತ್ತಿಲ್ಲ, ಇಮಿಡಿಯೇಟ್ಲಿ ಹೋಗಿ ಒಂದು 15 ದಿವಸಕ್ಕೆಲ್ಲ ಫೋನ್ ಮಾಡೋರು. ಆವಾಗ ಲೋಕಲ್ ಕಾಲ್ ಬರೋರು. ಸೊ ಪಿ ಕಾಲ್ ಥರ ಒಂದು ಇಟ್ಕೊಂಡು ಮಾಡಿದ್ರೆ ಫೋನ್ ಮಾಡಿ ಹೇಳಿದ್ರು, ಹಿಂಗಿದೆ ಕೃಷ್ಣಕುಮಾರ್, ನೀವು ಬರಬೇಕು ಬೆಂಗಳೂರಿಗೆ, ಸುವರ್ಣ ಸರ್ ಯಾವುದೋ ಸಿನಿಮಾ ಡೈರೆಕ್ಟ್ ಮಾಡ್ತಾರಂತೆ, ಅವ್ರು ಮಾಡಲ್ಲ ಅಂದರು, ನೀನು ಮಾಡಿ ಈ ಸಿನಿಮಾ ಅಂದರು. ಹೌದಾ ಸರ್, ಓಕೆ ಅಂದ್ಕೊಂಡು ಸೊ ರವಿ ಸರ್ಗೆ ಹೇಳಿದೆ. ಅವ್ರು ಬೇಜಾರು ಮಾಡಿಕೊಂಡ್ರು, ಆದ್ರೂ ಪರವಾಗಿಲ್ಲ ಮಾಡಂದರು. ಸೊ ಅವ್ರದ್ದು ಪುಟ್ನಂಜ ಸ್ಟಾರ್ಟು, ನಂದು ಮದರ್ ಇಂಡಿಯಾ ಸೇಮ್ ಡೇ. ಸೊ ಅಲ್ಲಿಂದ ಬಂದ್ವಿ, ನನ್ನ ಕ್ಯಾರಿಯರಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು. ನೀವು ನಮ್ಮಲ್ಲ, ಆ್ಯಕ್ಚುಲಿ ಅಲ್ಲಿ ನಾನು ಈಶ್ವರಿಯಿಂದ ಬಂದ ಒಂದು ಧೈರ್ಯನೋ ಏನೋ ಗೊತ್ತಿಲ್ಲ, ಫಸ್ಟ್ ಡೇಯಿಂದ ಟಿಲ್ ಎಂಡ್ವರೆಗೂ ಶೂಟಿಂಗ್ ಮದರ್ ಇಂಡಿಯಾ ನಾವು ಮಾಡಿರೋ ರಿಸ್ಕ್ ಶಾಟ್ಗಳೆಲ್ಲ, ವೆರೈಟಿ ಆಫ್ ಲೈಟಿಂಗ್ ಸ್ಕೀಮ್ಸು ಏನೇನೋ ಇತ್ತು, ಎಲ್ಲನೂ ತುಂಬ ಧೈರ್ಯವಾಗಿ ಮಾಡಿದೆ, ಎಲ್ಲ ಮಾಡಿದೆ, ಏನೂ ನನಗೆ ಭಯ ಇರಲಿಲ್ಲ, ಏನಿಲ್ಲ. ಎಲ್ಲ ಆದಮೇಲೆ ಲ್ಯಾಬಲ್ಲಿ ಗ್ರೇಡಿಂಗು ಮುಗಿದೋಯ್ತು. ಫಸ್ಟ್ ಕಾಪಿ ನೋಡ್ತಾ ಇದ್ದೀವಿ. ಆವಾಗ ಸುರೇಶ್ ಅರಸು ಎಡಿಟ್ರು, ಶಿವಮಣಿ ದೊಡ್ಡ ಡೈರೆಕ್ಟ್ರು, ಇಷ್ಟೆಲ್ಲ ಇದ್ದು ವರ್ಕ್ ಮಾಡಿದೆ, ಏನೂ ನಮ್ಗೆ ಅನಿಸ್ಲಿಲ್ಲ. ಫಸ್ಟ್ ಕಾಪಿ ನೋಡ್ತಾ ಇದ್ದೀವಿ ಲ್ಯಾಬಲ್ಲಿ, ಫಸ್ಟ್ ಪ್ರಿಂಟು ಇಲ್ಲೇ ಪ್ರಸಾದ್ ಲ್ಯಾಬ್ ಬೆಂಗಳೂರಲ್ಲೇ. ಸೊ ನಾನು, ಶಿವಮಣಿ ಸಾರು, ಆಮೇಲೆ ನಮ್ಮ ಗ್ರೇಡರು ರಾಮೂರ್ತಿ ಅಂತ ಇದ್ದಾರೆ ಅವರು, ಈ ಕಡೆ ಸುರೇಶ್ ಅರಸು ಅವರು, ಎಲ್ಲ ನೋಡಿದ್ವಿ, ಮಾಡ್ತಾಯಿದ್ವಿ. ಅಲ್ಲಿವರೆಗೂ ಸಿನಿಮಾ ಮುಗಿದವ್ರಿಗೆ ನನಗೇನು ಅನಿಸ್ಲಿಲ್ಲ. ನೆಗೆಟಿವ್ ಪ್ರಿಂಟ್ ನೋಡ್ತಾ ಇದ್ದೀನಿ, ನಮಗೆ ಒಳಗಡೆ ಒಂದು ಚೂರು ಭಯ ಆಗ್ತಾಯಿತ್ತು, ಬಾಡಿ ಎಲ್ಲ ಶಿವರಿಂಗ್ ಥರ. ನನಗೆ ಅನಿಸ್ತೇನೆ ಒಂಥರ ಅನಿಸ್ತು, ಏನಪ್ಪ ಏನು ಅಂತಾರೋ ಜನ ನೋಡಿ, ಯಾಕಂದ್ರೆ ಪರದೆ ಮೇಲೆ ಬಂದಿದೆಯಲ್ಲ, ವರ್ಕ್ ಮಾಡಿಬಿಟ್ಟಿದ್ವಿ, ಏನಂತಾರೋ ಅನ್ನೋ ಥರ ಭಯ ಪಡ್ಕೊಂಡು ಹಂಗೆ ನೋಡ್ತಾ ಇದ್ದಲ್ಲ. ಆಯಿತು, ಕರೆಕ್ಟಾಗಿ ಒಂದು 3rd ರೀಲ್ ಡೇ ಫಾರ್ ನೈಟ್ ಒಂದು ಮಾಡಿದ್ದು. ಆವಾಗ ಡೇ ಫಾರ್ ನೈಟ್ ಅಂದರೆ ಸುಮ್ಮನೆ ಫಿಲ್ಟರ್ಸ್ ಎಲ್ಲ ಹಾಕಿ ಒಂದು 4-5 ಫಿಲ್ಟರ್ ಹಾಕಬೇಕು ಅದರಲ್ಲಿ. ಸೊ ಎಲ್ಲ ಈಗ ಡಿಜಿಟಲಲ್ಲಿ ಹೆಂಗೆ ಬೇಕಾದ್ರೆ ನಾವು ಕ್ರಿಯೇಟ್ ಮಾಡ್ಕೋಬೋದು, ನೆಗೆಟಿವಲ್ಲಿ ಕಷ್ಟ ಇತ್ತು. ಸರ್ ಏನೇನೋ ಮಾಡ್ತಾ ಇದ್ದ, ಆ ಕಡೆ ಕೂತಿದ್ದು ಸುರೇಶ್ ಅರಸು ಸಾರು, ಅವರು ಬಂದು ಟ್ಯಾಪ್ ಮಾಡಿಬಿಟ್ಟು ಕೈ ಕೊಟ್ಬಿಟ್ಟು, ಸೂಪರಾಗಿದೆ ವಿಷುವಲು, ನಾನು ತೆಲುಗಲ್ಲಿ ಇವ್ರು ಮಾಡಿದ್ರು ಇದೇ ಥರ ಒಂದು. ಅದಾದಮೇಲೆ ಈಗಲೇ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ. ಆವಾಗ ಒಂದು ಧೈರ್ಯ ಬಂತು, ಪರವಾಗಿಲ್ಲಪ್ಪ, ನನ್ನ ಜಾಬ್ ಒಬ್ಬರು ಬೆಚ್ಕೊಟ್ರಲ್ಲ ಅನ್ನೋ ಥರ ಒಂದು ಖುಷಿ ಅನಿಸ್ತು. ಅದಾಗಿ ಎಲ್ಲ ವರ್ಕ್ ಮಾಡಿ ಸಿನಿಮಾ ನೋಡಿದ್ವಿ, ಎಲ್ಲರೂ ಖುಷಿ ಅನಿಸ್ತು. ನಾನು ಫಸ್ಟೇ ಹೇಳಿದ್ದೆ ರವಿ ಸರ್ಗೆ, ಸರ್ ನಾನು ಫಸ್ಟ್ ಸಿನಿಮಾ ಮುಗಿದ್ಮೇಲೆ ನೀವು ಬಂದು ನೋಡ್ಬೇಕು ಸರ್, ಮಾಡಿ ಇದು ಮಾಡಿ. ಫಸ್ಟು ಬೇಜಾರು ಮಾಡಿಕೊಂಡ್ರು ನನ್ನ ಮೇಲೆ, ಆಮೇಲೆ ಹೇಳಿದ್ಮೇಲೆ ಆಯ್ತು ಕಣೋ ಬರ್ತೀನಿ ಕಣೋ ಅಂದರು. ಸರಿ, ಫಸ್ಟ್ ಕಾಪಿ ನೆಕ್ಸ್ಟ್ ಡೇ ಅವ್ರಿಗೋಸ್ಕರ ಒಂದು ಶೋ ಅರೇಂಜ್ ಮಾಡಿದ್ವಿ. ಎಲ್ಲ ನೋಡಿ ತುಂಬ ಖುಷಿ ಪಟ್ಬಿಟ್ಟು ಅಪ್ರಿಷಿಯೇಟ್ ಮಾಡಿ ನನ್ನ ಕೇಳೋರು, ಇದು ಹೆಂಗೆ ಯಾವ ಟೈಮಲ್ಲಿ ಮಾಡಿದ್ರೆ ಏನು ಅಂತಲ್ಲ. ಆ ಸಿನಿಮಾ ನಿಜವಾಗ್ಲೂ ಶಿವಮಣಿ ಅವ್ರದ್ದು ಏನಂದರೆ, ನಮ್ಮ ಇದರಲ್ಲಿ ಆವಾಗ ತುಂಬ ಒಂಥರ ಟೆಕ್ನಿಕಲಿ ಡೈರೆಕ್ಟ್ರು ಅವರು, ಟೆಕ್ನಿಕಲಿ ಪ್ಲಸ್ಸು ವೆರೈಟಿ ಆಫ್ ಶಾರ್ಟ್ಸು, ಕಂಪೋಸಿಷನ್ಸ್ ಎಲ್ಲ ಇರೋದು. ಸೊ ನಮಗೆ ಅದೊಂದು ಅಲ್ಲಿಂದ ಬಂದ ಸ್ಕೂಲ್, ಅವ್ರು ಏನೇ ಹೇಳಿದ್ರು ಮಾಡೋಕ್ಕೆ ರೆಡಿ ಇರ್ತೀವಿ. ಸೊ ಹಂಗಾಗಿ ಎಲ್ಲ ಮಾಡಿದ್ವಿ, ಅದು ಪ್ಲಸ್ ಆಗೋಯ್ತು. ಬಟ್ ಸಿನಿಮಾ ಸ್ವಲ್ಪ ಸುಮಾರು ಆಯಿತು, ಆ್ಯಾವ್ರೇಜ್ ಆಯಿತು. ಬಟ್ ಎಲ್ಲರೂ ನನ್ನ ಜಾಬ್ ಅಪ್ರಿಷಿಯೇಟ್ ಮಾಡಿದ್ರು. ಶಿವಮಣಿ ಸರ್ಗೂ ಹೆಸರು ಬಂತು, ಬಟ್ ಸಿನಿಮಾ ಅಷ್ಟಕ್ಕೆ ಆಗಲಿಲ್ಲ. ಮತ್ತು ರವಿ ಸರ್ ನೋಡಿದ್ರು, ನೋಡಿ ಖುಷಿ ಆದರು, ಹೆಂಗೆ ಮಾಡಿದ್ರಿ ಅಂತ ಕೇಳಿದ್ರು. ಸೊ ಅದು ಒಂದು ಸಾಕಪ್ಪ ಅಂತ ಇದ್ವಿ, ಅದು ಆಯಿತು. ಬಿಟ್ಟು ಒಂದು 3 ತಿಂಗಳು ಗ್ಯಾಪ್ ಸಿಕ್ತು. 3 ತಿಂಗಳು 2 ತಿಂಗಳು ಗ್ಯಾಪು. ಇಮಿಡಿಯೇಟ್ಲಿ ನೆಕ್ಸ್ಟ್ ಸಿನಿಮಾಕ್ಕೆ ದೊರೆ ಸಿನಿಮಾ ಅಂತ ಶಿವಮಣಿ ಅವರೇ ಕರೆದ್ರು. ಶಿವಣ್ಣ ಅದು ದೊಡ್ಡ ಸಿನಿಮಾ, ಹೌದಾ ಸರಿ ಓಕೆ ಸರ್ ಅಂತ ವರ್ಕ್ ಮಾಡಿದ್ವಿ. ಅದು ಏನಾಯ್ತು ಅಂದರೆ, ಈ ಸಿನಿಮಾ ಪ್ಯಾಟರ್ನೇ ಬೇರೆ ಥರ ಇತ್ತು. ಲೈಟಿಂಗ್ ಸ್ಕೀಮ್ ಎಲ್ಲ ನೋಡಿದ್ರೆ ಒಂದು ಬೇರೆ 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 ರೇಂಜು. ದೊರೆ ಅನ್ನೋದು ಪೀರಿಯಡಿಕ್ ಸಿನಿಮಾ. ಸೊ ಅದು ಸೆಕೆಂಡ್ ಸಿನಿಮಾ ಬೇರೆ ಥರ ಮಾಡಬೇಕಲ್ಲ, ಏನಪ್ಪ ಅಂತ ಟೆನ್ಷನ್ ಇತ್ತು. ಕ್ವಾಲಿಟಿ ಬೇರೆ ಥರ ವೆರೈಟಿ ಅಂದ್ಕೊಂಡು ಬೇರೆ ಪ್ಯಾಟರ್ನೇ ಮಾಡಿದ್ದೀವಿ ಅದನ್ನು. ಎಲ್ಲ ದೀಪ ಇಟ್ಕೊಂಡು ತುಂಬ ಒಂಥರ ಮಂಜಿರೋದು ಎಲ್ಲ ವಿತ್ ನೈಟ್ ಎಫೆಕ್ಟ್ಸ್ ಎಲ್ಲ. ಸೊ ಅದು ಪಿಕ್ಚರ್ ಬಂತು, ದೊರೆ ದೊಡ್ಡ ಕಾಂಬಿನೇಷನ್ ಸಿನಿಮಾ ಅದು. ಶಿವರಾಜ್ ಕುಮಾರ್ ಅವರು, ಭಾರತಿ ಮೇಡಮ್ ಮಾಡಿದ್ದೆಲ್ಲ. ಅದಕ್ಕೆ ಏನಂತ ಶಿವಣ್ಣ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಯಾಕಂದ್ರೆ ಅವಾಗ ಥರ ವರ್ಕ್ ಮಾಡಿ ಬರ್ತಾಯಿದ್ರು, ಈ ಸಿನಿಮಾ ಬರಬೇಕು,
ಓಮ್ ಮುಗಿದು ಬಂದರು, ಓಮ್ ಟೈಮಲ್ಲೂ ಬಂತು ಅನ್ನೋ ದೊರೆ ನಮ್ಮದು. ಸೊ ತುಂಬ ಇಂಟ್ರೆಸ್ಟಿಂಗ್ ವರ್ಕು. ಆಮೇಲೆ ಶಿವಮಣಿ ಅವ್ರದ್ದು ಟೆಕ್ನಿಕಲಿ ತುಂಬ ಇರುತ್ತಲ್ಲ, ಸೊ ಹಂಗೆ ಮಾಡ್ಕೊಂಡು ಬಂದು ಅದು ಒಂಥರ ದೊಡ್ಡ ರೇಂಜ್ ಸಿನಿಮಾ ಆಯಿತು. ಸಿನಿಮಾ ರಿಲೀಸ್ ಆಯಿತು, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ದೊರೆ ಹಿಟ್ಟಾಯಿತು. ಅಂದರೆ ಇಟ್ಸ್ ನಾಟ್ ಸೂಪರ್ ಡೂಪರ್ ಅಂತ ಇಲ್ಲ, ಆ ಟೈಮಿಗೆ ಒಂಚೂರು ಇನ್ನೂ ಚೆನ್ನಾಗಿ ಆಗಬೇಕಾಗಿರೋದು ಆಗಲಿಲ್ಲ ಒಂದು. ಬಟ್ ಹೆಸರು ಚೆನ್ನಾಗಾಯಿತು ಎಲ್ಲರಿಗೂ. ಆಮೇಲೆ ನನಗೂ ಹೇಳೋರು, ಶಿವಮಣಿ ಅವ್ರಿಗೆ ಬೈಯೋರು, ಏನು ಫೋಟೋಗ್ರಾಫಿ ಚೆನ್ನಾಗಿ ಮಾಡಿಬಿಟ್ರೆ ಹೆಂಗೆ ಅನ್ನೋದ್ರಲ್ಲ ಬೈಯೋರು, ಹಂಗಿತ್ತು. ಅದಕ್ಕೆ ಬಿಕಾಸ್ ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ಮಾಡೋದೇ ನಮ್ಮ ಕರ್ತವ್ಯ. ಸೊ ಹಂಗೆ ಬಂದು ಹೆಸರಾಯ್ತು, ಎಲ್ಲ ಆಯಿತು. ಅದಾಗಿ ಒಂದು 3 ತಿಂಗಳು ಗ್ಯಾಪ್ ಸಿಕ್ತು, 3-4 ತಿಂಗಳು. ಸರಿ ನೋಡಿದೆ, ಟೆನ್ಷನ್ ಸ್ಟಾರ್ಟ್ ಆಯಿತು. ಏನಪ್ಪ ಮೋಸ್ಟ್ಲಿ ಅಷ್ಟೇ ಅನಿಸುತ್ತೆ ನಮಗೆ ಸಿನಿಮಾ ಸಿಗುತ್ತೋ ಇಲ್ವೋ, ಒಂದು 4 ತಿಂಗಳು ಆಗ್ತಾಯಿದೆಲ್ಲ ಒಂಥರ. ಆಮೇಲೆ ಧೈರ್ಯ ಏನಂದರೆ, ಒಂದು ನಂದೇ ಹೋಮ್ ಪ್ರೊಡಕ್ಷನ್ ಅಂತ ನಮ್ಮದು ಇವ್ರದ್ದು ಆಫೀಸು, ಹೋಮ್ ಆಫೀಸ್, ಈಶ್ವರಿ ಬ್ಯಾನರು, ಹೆಂಗೆ ಬೇಕಾದ್ರೆ ಹೋಗ್ಬೋದು ಅನ್ನೋ ಥರ. ಸೊ ಆವಾಗ ಸಿಪ್ಪಾಯಿ ಯಾವುದೋ ಶೂಟಿಂಗ್ ಮಾಡ್ತಾಯಿದ್ರು, ಸೀತಾರಾಮಲ್ಲ. ಸರಿ ಫೋನ್ ಮಾಡಿದೆ, ಬರ್ತೀನಿ, ಫ್ರೀ ಇದ್ದೀನಿ, ಬರ್ತೀನಿ, ಬನ್ನಿ ಅನ್ನೋರು. ಅಲ್ಲಿ ಹೋಗ್ಬಿಟ್ಟು ಅಷ್ಟೆಂಟಾಗಿ ಕೆಲಸ ಮಾಡೋದು ಸುಮ್ಮನೆ. ಇನ್ಪೇಟ್ ಅಂದರೆ ಸುಮ್ಮನೆ ನಮ್ಮದೇ ಆಫೀಸ್ ಅಲ್ವಾ, ನನ್ನದೇ ಪ್ರೊಡಕ್ಷನ್ ಅನ್ನೋದು ಥರ. ಅದು ಈಶ್ವರಿ ಅನ್ನೋದೇ ನನ್ನ ಮದರ್ ಕನ್ಸರ್ನ್ ಥರ. ನಾವು ಯಾವಾಗ ಬೇಕಾದ್ರೂ ನಮ್ಗೆ ಡೋರ್ ಓಪನ್ ಇರುತ್ತೆ. ಸೊ ಅಲ್ಲಿ ಹೋಗಿ ಸುಮ್ಮನೆ ಜೊತೆಯಲ್ಲಿ ಕೆಲಸ ಮಾಡೋದು. ಒಂದು ಇಲ್ಲ ಮನೇಲಿ ಕೂತ್ರೆ ಬೋರ್ ಹೊಡಿತಾ ಇರ್ತಲ್ಲ, ಏನು ಮಾಡೋದು ಅಂತ. ಅದಾದ ತಕ್ಷಣ ಒಂದು ಎತ್ತವರು ಸಿನಿಮಾಗೆ ನಮ್ಮ ರಮೇಶ್ ಬಾಬು ಅವ್ರು ಕ್ಲಾಶ್ ಕೇಳಿದ್ರು, ಅದು 1 ವಾರ ಮಾಡಿದೆ. ಅದಾದಮೇಲೆ ಮಹೇಂದ್ರ ಅವರೇ ನೆಕ್ಸ್ಟ್ ಸಿನಿಮಾ ಒಂದು ಮಾಡಿಕೊಡಿ ಅಂದರು, ಮೌನರಾಗ. ಈ ಥರ ಇದೆ ಸರ್, ರಮೇಶ್ ಬಾಬು ಸರ್ ಬ್ಯುಸಿ ಇದ್ದರು, ನೀವು ಮಾಡ್ತೀರಾ ಅಂದರು. ಸರಿ ಅಂದ, ಮೌನರಾಗ ಹೋದ್ವಿ. ಅಲ್ಲಿಂದ ಸ್ವಲ್ಪ ಕರೆಕ್ಟಾಗಿ ಒಂದೊಂದು ಸಿನಿಮಾ ಸ್ಟಾರ್ಟ್ ಆಯಿತು. ಮೌನರಾಗ, ಅದಾದಮೇಲೆ ಕರ್ಪೂರದ ಗೊಂಬೆ. ಸೊ ಅಲ್ಲಿಂದ ಕ್ಯಾರಿಯರ್ ನಾನ್ ಸ್ಟಾಪ್ ಆಗಿ ಸ್ಟಾರ್ಟ್ ಆಗಿ ಹೋಗ್ತಾನೆ ಇತ್ತು ಜರ್ನಿ. ಆಮೇಲೆ ಸುಗ್ಗಿ ಅಂತ ಒಂದು ಸಿನಿಮಾ ಮಾಡಿದ್ವಿ, ಮುದ್ದಿನ ಕಣ್ಮಣಿ. ಸೊ ಹೀಗೆ ಜರ್ನಿ ಏನಾಯ್ತು ಅಂದರೆ, ಅದಾದಮೇಲೆ ಮೌನರಾಗ, ಕರ್ಪೂರ ಗೊಂಬೆ ಆದಮೇಲಂತೂ ಒಳ್ಳೆಯ ಹೆಸರು ಸಿಕ್ತು. ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಯಿತು, ಫೋಟೋಗ್ರಾಫಿಗೆ ಹೆಸರು ಬಂತು. ಅಲ್ಲಿವರೆಗೆ 2 ಸಿನಿಮಾ ಮಾಡಿದ್ದೀವಿ, ಫೋಟೋಗ್ರಫಿ ಚೆನ್ನಾಗಿದೆ ಅಂತ ಬಂತು, ಎಲ್ಲ ಇತ್ತು. ಬಟ್ ಹೆಸರು ಸರಿಯಾಗಿ ಬರಲಿಲ್ಲ. ಕರ್ಪೂರದ ಗೊಂಬೆ ಅನ್ನೋ ಒಂದು ಸಿನಿಮಾ ಬಂದಮೇಲಂತೂ ಸೂಪರ್ ಡೂಪರ್ ಹಿಟ್ ಆಯಿತು ಸಿನಿಮಾ ಅದು. ಸೊ ಜನಗಳಿಗೂ ಇಷ್ಟ ಆಯಿತು. ಅದಾದಮೇಲೆ ಅಲ್ಲಿಂದ ಎಲ್ಲ ತುಂಬ ಸಿನಿಮಾಗಳು ಕೇಳೋರು, ಮಾಡೋದು. ಮುದ್ದಿನ ಕಣ್ಮಣಿ, ಸುಗ್ಗಿ, ಶಿವಸೈನ್ಯ. ಶಿವಮಣಿ ಅವ್ರ ಜೊತೆಲಿ 3 ಸಿನಿಮಾ ಕಂಟಿನ್ಯೂಸ್ ಮಾಡ್ತಾಯಿದ್ದೆ ಅವಾಗ. ಶಿವಸೈನ್ಯ ಅಂತ ಒಂದು ಸಿನಿಮಾ, ಶಿವಣ್ಣದು, ಮತ್ತೆ ಅದು ಒಳ್ಳೆ ಸಿನಿಮಾ. ಸೊ ಹಿಂಗೆ ಕ್ಯಾರಿಯರ್ ಜನರಿ ಸ್ಟಾರ್ಟ್ ಮಾಡಿ ಬರ್ತಾಯಿದ್ದು. ಒಂದೊಂದ ಬಂದರೆ ಕರೆಕ್ಟಾಗಿ ಆವಾಗ ಉಪೇಂದ್ರ ಸರ್ ಒಂದು ಸತಿ ಕರೆದಿದ್ರು. ಅವ್ರು ಆಲ್ರೆಡಿ ಮಾಡಿದ್ರು ಅವಾಗ. ಮಾಡಿದ್ಮೇಲೆ ನೆಕ್ಸ್ಟ್ ಉಪೇಂದ್ರ ಬಂದು ಸ್ವಲ್ಪ ದೊಡ್ಡ ರೇಂಜಲ್ಲಿ ರವೀನಾ ಟಂಡನ್ ಎಲ್ಲ ಇದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಯಾರಾದರೂ ಸೀನಿಯರ್ ಕ್ಯಾಮ್ರಾಮನ್ಸ್ ಟ್ರೈ ಮಾಡೋಣ ಅಂತ ಇತ್ತು. ಸೊ ನಾನು, PKS ದಾಸ್ ಸಾರು, ಇನ್ನೊಬ್ರು 3 ಜನ ಏನೋ ಕೇಳ್ತಾ ಇದ್ರಂತೆ. ನನಗೆ ಅವತ್ತು ಯಾವುದೋ ಶೂಟಿಂಗ್ ಮಾಡ್ತಾಯಿದ್ದೆ, ಮಹೇಂದ್ರ ಸರ್ದು ಯಾವುದೋ ಸಿನಿಮಾ ಇತ್ತು. ಶೂಟಿಂಗ್ ಮುಗಿಸ್ಕೊಂಡು 6 ಗಂಟೆ ಫ್ರೀ ಇರುವಾಗ ಬರ್ತೀನಿ ಅಂದರೆ ಆಫೀಸ್ ಕರೆದ್ರು, ಹೋದ್ವಿ, ಕೂತಿದ್ವಿ. ಒಂದು 1/2 hour ವೆಯ್ಟ್ ಮಾಡಿ ಎಲ್ಲ ಮನೇಲಿ ಬಂದ್ಬಿಟ್ಟು ಈ ಥರ ಸರ್ ನನ್ನದು ಕಾನ್ಸೆಪ್ಟ್ ಹಿಂಗಿದೆ, ಮಾಡಬೇಕು, ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸರಿ ಅಂತ ನಾನು ಹೇಳಿದೆ. ಅವರು ಒಂದು ಮಳೆ, ಇನ್ನೊಂದು ಗಾಳಿ ಇತ್ತು, 2. ಅವ್ರು ಮೂರನೇದು ಒಂದು ಎಕ್ಸೆಪ್ಟ್ ಮಾಡ್ತಾಯಿದ್ರು. ಸೊ ನಾನು ಹೇಳಿ ರೇಸ್ ಟ್ರೈ ಮಾಡೋಣ ಅಂದೆ. ರೇಸ್ ಅದು ಹೆಂಗೆ ಮಾಡೋಕ್ಕಾಗುತ್ತಾ ಅಂದರು. ಮಾಡಿ ಸರ್, ನಮ್ಮದು ಎಲ್ಲಿ ನಾನು ಈಶ್ವರಿ ಬ್ಯಾನರ್ಲಿಂದ ಬಂದವರು, ರವಿ ಸರ್ ಹತ್ರ ಎಲ್ಲ ಕಲ್ತ್ಕೊಂಡು ತುಂಬ ಮಾಡಿದ್ದೀನಿ, ಮಾಡೋಣ ಅಂತಂದರೆ ಅವ್ರಿಗೆ ಖುಷಿ ಅನಿಸ್ಬಿಡ್ತು. ಸೊ ಅವ್ರು ಒಂದು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಯಾವುದೋ ಒಂದು ಮಾಡಬೇಕು ಅನ್ನೋದಕ್ಕೂ ಅವ್ರು ಕೇಳೋ ಇದ್ದಕ್ಕೂ ಕರೆಕ್ಟಾಗಿತ್ತು. ಸೊ ರೇಸ್ ಕೊಡ್ತೀನಿ ಅಂದ ತಕ್ಷಣ ಖುಷಿ ಆಗ್ಬಿಟ್ರು. ಈಗ ಒಂದು ಹೀರೋಯಿನ್ ಬರುವಾಗ ಮಳೆ, ಪ್ರೇಮ ಬರುವಾಗ ಫುಲ್ ಮಳೆ ಇರುತ್ತೆ, ಅವಳು ದಾಮಿನಿ ಬರುವಾಗೆಲ್ಲ ಕಿರಣ ಬರುತ್ತೆ, ರವೀನಾ ಟಂಡನ್ ಬಂದರೆ ಗಾಳಿ. ಸೊ ಅವ್ರಿಗೆ 2 ಇತ್ತು, ಒಂದು ಮಳೆ, ಒಂದು ಬಿರುಗಾಳಿ. ಅಂದರೆ ಮಳೆ ರೈನ್ ಎಫೆಕ್ಟ್ ಹಾಕ್ಬಿಡ್ತೀವಿ, ಬಿರುಗಾಳಿಗೆ ಪ್ರೊಫೈಲರ್ ಹಾಕ್ತೀವಿ ಅಂತ ಇತ್ತು. 3ನೇದು ಕಾನ್ಸೆಪ್ಟ್ ಹುಡುಕ್ತಾ ಇತ್ತು. ಸೊ ನನಗೆ ಐಡಿಯಾ ಬಂತು, ಹೇಳಿದೆ ಹಿಂಗೆ ಇದೆ ಮಾಡ್ಬೋದಾ ಸರ್ ಅಂದರೆ ಖುಷಿ ಆಗ್ಬಿಟ್ರು. ಓಕೆ ನನಗಿದೆ ಬೇಕಂದ್ರು. ಆಯಿತು, ನಾಳೆ ಮೀಟ್ ಮಾಡೋಣ, ನಾಳೆ ಫ್ರೀ ಇದೆ ಅಂದ್ರೆ, ನಾಳೆ ಶೂಟಿಂಗ್ ಇದೆ ಸರ್ ಅಂದೆ. ಸರ್ ನೆಕ್ಸ್ಟ್ ಡೇ ಸಂಡೇ ಬರುತ್ತಲ್ಲ, ಆವಾಗ ಫ್ರೀ ಇರ್ತೀನಿ ಅಂದೆ. ಸಂಡೇ ಕರೆದ್ರು. ಅಲ್ಲೇ ಕೆಫೆಸ್ಟ್ರಿ ಹೌಸ್ ಅಂತ ಈಗಲೂ ಇದೆ, ಶೂಟಿಂಗ್ ಇಲ್ಲ, ಅದು ಕೆಫೆ ಹೋಟ್ಲು. ಅಲ್ಲಿ ಕರೆಸಿದ್ರು. ಅಲ್ಲಿ ಅವ್ರದ್ದು ಒಂದು ಗಾಡಿ, ಯೆಲ್ಲೋ ಕಲರ್ ಒಂದು ವ್ಯಾನ್ ಇಟ್ಟಿರೋರು, ಉಪೇಂದ್ರ ಸರ್ದು. ಆ ವ್ಯಾನಲ್ಲೇ ಇಡೀ ಸಿನಿಮಾ ನಾವು ಜೀವನ ಕಳೆದಿದ್ದು. ಅದೇ ವ್ಯಾನಲ್ಲೇ ಎಲ್ಲಿ ಬೇಕಾದ್ರೂ ಹೋಗೋದು ಬರೋದು ಎಲ್ಲ ಆ ಥರ. ಸೊ ಅಲ್ಲಿ ಕೂತ್ಕೊಂಡು ಸ್ಟೋರಿ ಲೈನ್ ಹೇಳ್ತಾಯಿದ್ರು. ಅವರು ಅಸ್ಟೆಂಟ್ಸ್ ಎಲ್ಲ ಅಲ್ಲೇ ಟಿಫನ್ ತರಿಸ್ಕೊಂಡೆಲ್ಲ ಕೂತ್ಕೊಂಡು ಅದೇ ಗಾಡಿಯಲ್ಲೇ ಕೂತ್ಕೊಂಡು ಕತೆ ಎಲ್ಲ ಕೇಳಿದ್ವಿ. ಖುಷಿ ಅನಿಸ್ತು. ಸ್ವಲ್ಪ ಸಣ್ಣ ಏನೋ ಅನಿಸುತ್ತೆ. ಆಮೇಲೆ ಕೇಳಿದ್ರು ಹೆಂಗಿದೆ ಅಂದರೆ, ಸರ್ ಇದು ನಿಮ್ಮ ಮೇಕಿಂಗ್ ಸಿನಿಮಾ ಇದು, ಯಾಕಂದರೆ ಏನು ನೋಡಿದ್ದೀನಿ ನಾನು. ಸೊ ಅವ್ರ ಸಿನಿಮಾ ಯಾರು ನೀವು ಕತೆ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದು ವಿಜುವಲ್ ಬಂದ್ರೆ ಆಗೋದು. ಹಂಗೆ ಹೇಳಿದೆ, ಇಲ್ಲ ಸರ್ ಇದು ನಿಮ್ಮ ಮೇಕಿಂಗ್ ಸಿನಿಮಾ, ವೆರೈಟಿ ಆಗಿರುತ್ತೆ, ಮಾಡೋಣ ಸರ್ ಅಂದ್ಬಿಟ್ಟು ಕಮಿಟ್ ಮಾಡಿಸಿದ್ರು. ಓಕೆ ಅಂತ ಒಪ್ಕೊಂಡ್ವಿ. ಒಂದು ಮಂಗಳೂರು ಶೂಟಿಂಗ್ ಫಸ್ಟು. ಬಟ್ ನಾನು ಆವಾಗ ಕರೆಕ್ಟ್ ಚಂದ್ರೋದಯ ಶೂಟಿಂಗ್ ಮಾಡ್ತಾಯಿದ್ದೆ, ಮಹೇಂದ್ರ ಅವ್ರದ್ದು, ಶಿವಣ್ಣ, ರಮೇಶ್ ಅರವಿಂದ್ ಎಲ್ಲ ಮಾಡೋ ಸಿನಿಮಾ. ಸರ್ ಉಪೇಂದ್ರ ಅವ್ರು ಫಸ್ಟೇ ಹೇಳ್ಬಿಟ್ಟೆ, ನೋಡಿ ಸರ್ ನಂದು ಒಂದು ಮಧ್ಯೆ ಒಂದು 2 days ಮಾತ್ರ ಬ್ರೇಕ್ ಬೇಕಾಗ್ಬೋದು, ಯಾಕಂದರೆ ಡೆಲ್ಲಿಯಲ್ಲಿ ನಮ್ಮದು ತಾಜ್ ಮಹಲ್ದೆಲ್ಲ ಇತ್ತು, ಅದು ಕಮಿಟ್ ಆಗಿದ್ವಿ, ಅದು ಹೋಗಬೇಕಾಗುತ್ತೆ. ಆ ಟೈಮ್ ಗ್ಯಾಪ್ ಕೊಟ್ಟರೆ ಓಕೆ, ಇಲ್ಲ ಬೇರೆ ಯಾರೋ ಬಿಡ್ತೀನಿ ಅಂದ್ಬಿಟ್ಟಿದೆ. ಪರವಾಗಿಲ್ಲ ಅಂದರು ಅಂದ್ಬಿಟ್ಟು ಸರಿ ಇಮಿಡಿಯೇಟ್ಲಿ ಶೆಡ್ಯೂಲ್ ಸ್ಟಾರ್ಟ್ ಆಯಿತು. ಬೆಂಗಳೂರು ಶೂಟಿಂಗು
ಶೂಟ್ ಮಾಡ್ತಾ ಇದ್ದೀವಿ. ನಂದು ಡೆಲ್ಲಿ ಹೋಗ್ಬೇಕಾಗಿತ್ತು. 2 days ಆಯಿತು. 3rd day ಡೆಲ್ಲಿ. 2nd day ಹೋದ ತಕ್ಷಣ ಇಡೀ ಎಲ್ಲ ಮಾತಾಡೋರು, ಉಪೇಂದ್ರ ಪಿಕ್ಚರ್ ಕ್ಲಾಶ್ ಬಿಟ್ಬಿಟ್ರೆ ಇವರು ಅನ್ನೋ ಥರ ಎಲ್ಲ. ನಾನು ಆಮೇಲೆ ಹೇಳಿದೆ, ಇಲ್ಲಪ್ಪ ನಾನು ಫಸ್ಟೇ ಮಾತಾಡಿ ಕಮಿಟ್ಮೆಂಟ್ ಆಗಿರೋದ್ರಿಂದ ಅವರು ಒಪ್ಕೊಂಡ್ರು. ಆಮೇಲೆ ಸೀತಾರಾಮ್ ಸರ್ ಕಳಿಸಿದ್ದೆ ಒಂದು ದಿವಸ ಶೂಟ್ಗೆ, ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ಆಯಿತು ಹೋಗ್ತೀನಿ ಅಂದರು, ಬಂದರು, ಮಾಡಿದ್ರು. ಒಂದು ದಿವಸ ಮಾಡಿ ಅದಾದಮೇಲೆ ಶೆಡ್ಯೂಲ್ ಬ್ರೇಕ್ ಮಾಡಿಬಿಟ್ಟು ಬೆಂಗಳೂರು ಹೋಗೋಣ, ಕೃಷ್ಣಕುಮಾರ್ ಹಂಗೆ ಬಂದ್ಬಿಟ್ಟು ಕೇಳಿ ಅಂದ್ಬಿಟ್ರು. ನಾನು ಡೆಲ್ಲಿ ಹೋಗಿ ಮುಗಿಸ್ಕೊಂಡು ಚೆನ್ನೈ ಹೋಗ್ಬೇಕಂತ ಇದ್ದವನು ಆವಾಗ. ಇವರು ಹೇಳಿದ ತಕ್ಷಣ ಆಗಲಿಲ್ಲ. ಸರಿ, ಅಲ್ಲಿಂದ ಹಂಗೆ ಮಂಗಳೂರು ಶಿಫ್ಟ್ ಆಗಿ ಮಂಗಳೂರು ಹೋದರೆ ಅದು ನಾನ್ ಸ್ಟಾಪ್, ನೀವು ನಂಬಲ್ಲ, 104 days ನಾನ್ ಸ್ಟಾಪ್ ಮಾಡಿರೋ ಸಿನಿಮಾ. ಒಂದು ಟೋಟಲ್ ಒಂದೇ 3 ತಿಂಗಳು ಸಿನಿಮಾ, 3.5 ತಿಂಗಳು 104 ದಿವಸ ಶೂಟಿಂಗ್ ಮಾಡಿರೋದು ನಾನ್ ಸ್ಟಾಪ್. 55 days ಇದರಲ್ಲಿ ಮಾಡಿದ್ದು ಮಂಗಳೂರು. ಅಲ್ಲಿಂದ ಬಂದು 1-2 days ಏನೋ ಗ್ಯಾಪು, ಮತ್ತು ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಒಂದೇ ಶೆಡ್ಯೂಲ್. ಆವಾಗ ನೀವು ಹೇಳಿದ್ರಲ್ಲ ನೆಗೆಟಿವ್ ವಿಷಯ, ನಾನು ಮಾತಾಡಿದ್ದೆ ಆವಾಗಲೇ ನಿಮ್ಗೆ ಹೇಳಿದೆ. ಒಂದು ರೀಲ್ ಅಂದರೆ 12,000 13,000 ಆಗೋದು. 140 ಕ್ಯಾನ್ ಮಾಡಿದ್ದು ಆ ಸಿನಿಮಾಗೆ. ಸೊ ಉಪೇಂದ್ರ ಸಿನಿಮಾಗೆ ಈ ಥರ ಒಂದು ರೋಲ್ ಮಾಡಿರೋದ್ರಲ್ಲಿ 140 ಕ್ಯಾನ್ ಹೈಯೆಸ್ಟ್ ಆವಾಗ ಕನ್ನಡ ಇಂಡಸ್ಟ್ರಿಗೆ. ರುಚಿ ಬೇರೆ ಇಲ್ಲ. ಯೂಶಲ್ ಆಗಿ ನೀವು ಒಂದು ಸಿನಿಮಾ ಅಂದರೆ ಒಂದು 40,000 ಅಡಿ ಶೂಟ್ ಮಾಡ್ತೀವಿ. 40,000 ಅಂದರೆ ಒಂದು 100 ಕ್ಯಾನ್ ಮ್ಯಾಕ್ಸ್, ಅಂದರೆ 40 ಮಾಡಲ್ಲ ದೊಡ್ಡ ಸಿನಿಮಾ ಆದರೆ. ಸೊ 13,000 ಅಡಿ ಲೆಂತ್ ಬರೋದಕ್ಕೆ ಒಂದು 20-25,000 ಅಡಿ ಮಾಡ್ತಾರೆ, ಇಲ್ಲ 20,000 ಅಡಿ ಮಾಡ್ತಾರೆ ಶೂಟಿಂಗ್ ಅನ್ನೋದು. ಸೊ ಹಂಗೆ ಮಾಡ್ಕೊಂಡಿದ್ದು 12.5-13 ಬರೋದು. ಅಮ್ಮಮ್ಮ ಅಂದರೆ ಒಂದು 25,000 ಅಡಿ ಶೂಟ್ ಮಾಡ್ತಾರೆ. ಹಿಂಗೆ ಮಾಡೋದು. ನಾವು ಆವಾಗ ಉಪೇಂದ್ರಲ್ಲಿ 140 ಕ್ಯಾನ್ ಅಂತ 60,000 ಅಡಿ ಮೇಲೆ, 50,000 60,000 ಯಾರೂ ಮಾಡಲ್ಲ ಆ ಟೈಮಲ್ಲಿ ಆ ಥರ. ಸೊ ಹಂಗೆ ಶೂಟ್ ಮಾಡಿಬೇಕಾದ್ರೆ ಮಾಡಿಕೊಂಡು ಅದು ಒಂಥರ ಎಕ್ಸ್ಪೆರಿಮೆಂಟಲ್ ಕಮ್ ಮೇಕಿಂಗ್ ಸಿನಿಮಾ. ಸೊ ಉಪೇಂದ್ರ ಅವ್ರದ್ದು ಆವಾಗ ಸಿನಿಮಾನೇ ಹಂಗೆ ಮಾಡೋರು ಅವರು. ಸೊ ಅದೊಂದು ದೊಡ್ಡ ಲೆವೆಲ್ಗೆ ಮಾಡಿಕೊಂಡು ಸಿನಿಮಾ ಅದು ಬಂತು. ಅದೆಲ್ಲ ಮುಗಿದು ಎಲ್ಲ ಬಂದ ಮೇಲೆ ಆ್ಯಕ್ಚುಲಿ ಆವಾಗಲೇ ಫಸ್ಟು ಡಿಜಿಟಲ್ ಎಡಿಟಿಂಗ್ ಅಂತ ಬಂತು. ಎಡಿಟಿಂಗ್ ಈಗ ಮಾಮೂಲಾಗಿ ನಾವೇನು ಮಾಡ್ತೀವಿ ಅಂದರೆ ಮೂವಿ ಎಲ್ಲ ನೆಗೆಟಿವ್ ಕಟ್ಟಿಂಗ್ ಎಲ್ಲ ಬರೋದು, ಸ್ಟೀಮ್ ಬ್ಯಾಕ್ ಅಂತ ಬಂದು ಮಾಡೋದು. ಡಿಜಿಟಲ್ ಎಡಿಟಿಂಗ್ ಫಸ್ಟ್ ಟೈಮ್ ಸುರೇಶ್ ಅರಸು ಸರ್ ಅಲ್ಲಿ ಚೆನ್ನೈಯಲ್ಲಿ ಮಾಡ್ತಾಯಿದ್ರು. ಈಗ ಆವಿಡ್ ಎಲ್ಲ ಬಂದಿದೆ ಅಲ್ವಾ ಆ ಥರ. ಸೊ ಅದು ಮಾಡೋಣ ಅಂತ ಫಸ್ಟು ಹೋದ್ವಿ. ಇಲ್ಲಿ ಶಶಿ ಸರ್ ಅಂತ ಇದ್ರು, ಅವ್ರು ಎಡಿಟ್ ಮಾಡ್ತಾಯಿದ್ರು. ಸೊ ಡಿಜಿಟಲ್ ಟ್ರೈ ಮಾಡೋಣ ಅಂತ ಅದು ತೊಗೊಂಡು ಚೆನ್ನೈಗೆ. ಅಲ್ಲಿ ಹೋಗಿ ವೆಯ್ಟ್ ಮಾಡಿ ನೋಡಿದ್ರೆ ಆಗಲಿಲ್ಲ, ಬೇಡ ಅಂತ ಮತ್ತೆ ವಾಪಸ್ ಇಲ್ಲೇ ಬಂದ್ಬಿಟ್ಟು ಮಾಡಿದ್ರು ಆಫೀಸರು. ಡಿಜಿಟಲ್ ಈಗ ರೀಸೆಂಟಾಗಿ ಆವಿಡ್ ಅಂತ ಬಂತಲ್ಲ, ಅದು ಆವಾಗಲೇ ಶುರು ಮಾಡೋಣ ಅಂತ ಮಾಡಿ ಆಗಲಿಲ್ಲ. ಸೊ ಆ ಸಿನಿಮಾ ಅದು ಉಪೇಂದ್ರ ಆ ಥರ ಮಾಡಿಕೊಂಡು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಅವ್ರ ಜೊತೆಲೇ ಸಿನಿಮಾ ಮಾಡ್ತಾಯಿದ್ದೆ. ಒಂದೊಂದು ಬ್ಯಾಕ್ ಟು ಬ್ಯಾಕ್ ಆಯಿತು. ಅದಾದಮೇಲೆ H2O ಮಾಡಬೇಕಾಗಿತ್ತು. ಸೊ ಅದು ವೇಣು ಸರ್ ಮಾಡಿದ್ರು. ಅದಾದಮೇಲೆ ಸೂಪರ್ ಅಂತ ಒಂದು ಸಿನಿಮಾ ಒಂದು ಸಿನಿಮಾ ಅವ್ರು ಹಂಗೆ ಮಾಡ್ಕೊಂಡು ಬಂದಿ ಉಪಿ ಅವ್ರ ಜೊತೆಲಿ. ಮಧ್ಯೆ ಬೇರೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಉಪೇಂದ್ರ ಮೇಕಿಂಗ್ ಅದೇ ಹೇಳಲ್ವಾ, ಒಂದು 55 days ಬರೀ ಮಂಗಳೂರಲ್ಲೇ ಶೂಟ್ ಮಾಡಿದ್ವಿ ಅಂದಲ್ಲ. ಅಲ್ಲಿ ನೀವು ನಿಜವಾಗ್ಲೂ ಅಷ್ಟು ಕಷ್ಟಪಟ್ಟು ಮಾಡಿರೋ ಸೀನ್ಗಳು ಎಲ್ಲ ಸಮುದ್ರ ಮಧ್ಯ ಇರೋದ್ರಲ್ಲಿ. ಬೋಟಲ್ಲೇ ಹೋಗ್ಬೇಕು, ಕ್ಯಾಮ್ರಾ ಇಟ್ಟರೆ ಹಂಗೆ ಹಿಂಗೆ ಆಡ್ಕೊಂಡಿರುತ್ತೆ ಬೋಟಲ್ಲಿ. ತುಂಬ ಒಂಥರ ರಿಸ್ಕ್ ಪ್ಲಸ್ ಇಂಟ್ರೆಸ್ಟಿಂಗ್ ಆಗಿ ಮಾಡಿರೋ ಸಿನಿಮಾ ಅದು. ಒಂದು ಕಡೆ ಕಷ್ಟ, ಒಂದು ಕಡೆ ಅದು ಮೇಕಿಂಗ್ ನೋಡಿದ್ರೆ ಖುಷಿ ಅನಿಸುತ್ತೆ. ಸೊ ಹಿಂಗೆಲ್ಲ ಮಾಡ್ಬೋದಲ್ಲ ನಾವು, ಅಂದರೆ ರಿಸ್ಕ್ ತೊಗೊಂಡು ಮಾಡಿದ್ರೇನೆ ತಾನೇ ಇದನ್ನ ಥರ ಅನಿಸ್ಬಿಡ್ತು. ಬಟ್ ಅವ್ರ ಗೆಟಪ್ ಎಲ್ಲ ಡಿಫ್ರೆಂಟ್ ಆಗಿದ್ದಾರೆ ಉಪ್ಪಿ ಸರ್. ಅವಾಗ ನಾನು ನೋಡಿ ನಿಮ್ಗೇನು ಅನಿಸ್ತಿದ್ರು, ಯಾಕೆ ಹಿಂಗೆಲ್ಲ ಮಾಡ್ತಿದ್ದೆ? ಇಲ್ಲ ನಮಗೆ ಆವಾಗ ಅದ್ರ ಬಗ್ಗೆ ನಾವು ಯಾವುದು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಒಟ್ಟಲ್ಲಿ ಏನಂದರೆ ಮೇಕಿಂಗ್, ನಾನು ಸ್ಕ್ರೀನ್ ಪ್ಲೇ ನನಗೆ ಆಲ್ರೆಡಿ ಹೇಳಿದ್ದಾರೆ, ಕೇಳಿದ್ದೀವಿ. ಸೊ ಕತೆ ಇರೋದೇ ಹಿಂಗೆ ಅಂತ ಗೊತ್ತು. ಹಾಗಾಗಿ ಮಿಕ್ಕಿದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ನಮ್ಮದು ವಿಜುವಲ್ ವೈಸ್ ಏನು ಮಾಡಬೇಕು ಅದನ್ನು ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನನಗೆ ಆ ಸಿನಿಮಾದಲ್ಲಿ ಈಗಲೂ ಒಂದು ಖುಷಿ ವಿಚಾರ ಅಂದರೆ ಕ್ಲೈಮ್ಯಾಕ್ಸ್ ಅವಾಗ ಮಾಡ್ತಾ ಇದ್ವಿ ಮಂಗಳೂರಲ್ಲಿ. ಸೊ 3 ಜನನೂ ಇವರು ಇಬ್ಬರನ್ನ ಇಡೀನೇ ತೋಳ ಮೇಲೆ ಹಾಕೊಳ್ತಾರೆ, ಒಬ್ಬಳನ್ನ ಕತ್ತಿ ಇಟ್ಕೊಂಡು ತಳ್ಕೊಂಡು ಹೋಗ್ಬೇಕು, ಬೋಟಲ್ಲಿ ಲಾಂಗ್ ಶಾಟ್ ಎಲ್ಲ ಇಟ್ಕೊಂಡು. ಅದರಲ್ಲಿ ಈಗಲೂ ನೀವು ಅಬ್ಸರ್ವ್ ಮಾಡಿದ್ರೆ ನನಗೆ ಖುಷಿ ಅನ್ಸೋದು ಏನಂದರೆ, ಒಂದು 2 ಶಾಟಲ್ಲಿ ಕರೆಕ್ಟಾಗಿ ಎಲ್ಲನೂ ಸಿಕ್ಕಿರುತ್ತೆ. ಒಂದು ಕಡೆ ರೇಸ್ ಬರುತ್ತೆ, ಒಂದು ಕಡೆ ಮಳೆ ಇರುತ್ತೆ, ಒಂದು ಕಡೆ ಗಾಳಿ ಇರುತ್ತೆ. ಸೊ ಇವ್ರು 3 ಜನ ಎತ್ಕೊಂಡು ಬರುವಾಗ ಒಂದು 2 ಲಾಂಗ್ ಶಾಟಲ್ಲಿ 3 ಸಿಕ್ಕಿದೆ. ಸೊ ನಾನು ಫ್ರೇಮಲ್ಲಿ ನೋಡುವಾಗ ಆವಾಗ ಖುಷಿ ಅನಿಸ್ತು, ಸಿನಿಮಾಲ್ ಔಟ್ಪುಟ್ ನೋಡುವಾಗ ಖುಷಿ ಅನಿಸ್ತು. ಅಂದರೆ ಸೊ ನಾವು ಅಂದ್ಕೊಂಡ ಕಾನ್ಸೆಪ್ಟ್ ವರ್ಕೌಟ್ ಆಯಿತು ಅನ್ನೋದು ಒಂದು ಅನಿಸ್ತು. ಯಾಕಂದರೆ ಬಿಸಿಲಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ, ಬಿಸಿಲಲ್ಲಿ ಮಳೆ ಎಫೆಕ್ಟು ಪ್ಲಸ್ ಗಾಳಿ ಇದ್ರ ಮಧ್ಯೆ ಆಗಬೇಕು. ಸೊ ಆವಾಗಲೇ ಈ ಮಿರರ್ ಯೂಸ್ ಮಾಡ್ತೀವಿ ನಾವು, ಅದು ಮಿರರ್ನ ಪೀಸ್ ಮಾಡಿ ಎಲ್ಲ ಮಾಡಿಕೊಂಡು. ಸೊ ಆ ರೇಸ್ ಮಾಡಿದೆ. ಸೊ ಅದು ಒಂದು ನನಗೆ ಖುಷಿ ವಿಚಾರ. ಅಂದರೆ ಸೊ ಅಂದ್ಕೊಂಡ ಕಾನ್ಸೆಪ್ಟ್ ವರ್ಕೌಟ್ ಆಯ್ತಲ್ಲ ಅನ್ನೋ ಥರ ಅನಿಸ್ತು. ಆ ಸಿನಿಮಾ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ, ಪ್ರೇಮ ಬರುವಾಗೆಲ್ಲ ಮಳೆ ಇರುತ್ತೆ, ಈ ರವೀನಾ ಟಂಡನ್ ಅವ್ರು ಬರುವಾಗೆಲ್ಲ ಗಾಳಿ, ದಾಮಿನಿ ಇರೋ ಪೋರ್ಷನ್ಸ್ ಎಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ರೇಸ್ ಟ್ರೈ ಮಾಡಿರ್ತೀವಿ, ಒಂದು ಕಿರಣ ಅಲ್ಲೇ ಎಲ್ಲೋ ಒಂದು ಕಡೆ ಬರುತ್ತೆ. ಈಗ ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಅಂದರೆ ವಿಂಡೋ ಅಂತ ಬರುತ್ತೆ ಈ ಥರ. ಸೊ ಹಂಗೆ ಕಾನ್ಸೆಪ್ಟ್ ಮಾಡ್ಕೊಂಡು ಮಾಡಿರೋ ಸಿನಿಮಾ ಅದು ವರ್ಕೌಟ್ ಆಯಿತು ನಮಗೆ. ಸೊ ಅದು ಒಂದು ಖುಷಿ ಅನಿಸ್ತು. ಸೊ ಹಂಗೆ ಜರ್ನಿ ಮಾಡಿಕೊಂಡು ಒಂದೊಂದಾಗಿ ಬಂದಿದ್ವಿ. ಸೊ ಅವ್ರ ಜೊತೆಯಲ್ಲಿ ಮಾಡಿ ಕಂಟಿನ್ಯೂಸ್ ಮಾಡ್ತಾ ಇರುವಾಗ ರಥಕ್ಕೆ ಕಣ್ಣೀರು ಒಂದು ಸಿನಿಮಾ.
ಬೆಳಕ ಸೊ ಅದು ಹಂಗೆ ಸಾಧು ಫಸ್ಟ್ ಸಿನಿಮಾ ಡೈರೆಕ್ಷನು ಅವರು ಮಾಡ್ತಾ ಇರುವಾಗ ಸರಿ ಖುಷಿ ಅನಿಸ್ತು, ಇಬ್ಬರು ಡಿಸ್ಕಸ್ ಮಾಡಿದ್ವಿ, ನಾವೇ ಕ್ಯಾಮ್ರಾಮನ್ ಅಂತ ಫಿಕ್ಸ್ ಆಗಿ ಎಲ್ಲ ಮಾಡ್ತಾ ಇರುವಾಗ ಸಾಧು ನಾವೆಲ್ಲ ಮಾಡಿಕೊಂಡು ಸೆಟ್ಸ್ ಎಲ್ಲ ಅದು ಏನಂದರೆ ಪೀರಿಯಾಡಿಕ್ ಸಿನಿಮಾ. ಸೊ ಅದೇ ಥರ ಮೇಕಿಂಗ್ ಮಾಡಬೇಕಲ್ಲ ನೀವು, ಲೈಟಿಂಗ್ ಸ್ಕೀಮಿಂದ ಹಿಡಿದು ಎಲ್ಲ ಹಂಗೆ ಹೋಗಬೇಕು. ಸೊ ನಿಜವಾಗ್ಲೂ ಅದಕ್ಕೆ ನಾವು ಸಾಧುಗೂ ಥ್ಯಾಂಕ್ಸ್ ಹೇಳಬೇಕು, ಉಪಿ ಸರ್ಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವರು ಸಾಧು ಹಂಗೆ ಫಸ್ಟ್ ಸಿನಿಮಾ ಆದ್ರೂ ಮ್ಯೂಸಿಕ್ ಎಲ್ಲ ಮಾಡಿರ್ತಾರೆ, ಆರ್ಟಿಸ್ಟ್ ಆಗಿ ಮಾಡಿದ್ರು, ಬಟ್ ಡೈರೆಕ್ಷನ್ ಅಂತ ಬಂದ ಮೇಲಂತೂ ಆ ಮನುಷ್ಯ ಅದು ಎಲ್ಲಿ ಇಟ್ಕೊಂಡಿದ್ದಾರೋ ಅದು ಇದರೊಂದು ಟ್ಯಾಲೆಂಟು, ಪ್ರತಿಯೊಂದು ಹಿಂಗೆ ಬೇಕು ಹಂಗೆ ಬೇಕು ಅಂತ ಮಾಡೋರು. ಸೊ ಅದು ಒಂಥರ ರಥಕ್ಕಣ್ಣೀರು ಈಗಲೂ ಒಂಥರ ಅದು ಮೈಲ್ ಸ್ಟೋನ್ ಸಿನಿಮಾ ಅಂತ ನಾವು ಹೇಳ್ಕೊಬೋದು ನಮ್ಮ ಹೆಮ್ಮೆಯಿಂದ. ಸೊ ನಾವು ಹಂಗೆ ಅದು ಆ ಮೇಕಿಂಗಿಂದ ಹಿಡಿದು ಎಲ್ಲ ನೋಡಿದ್ರೆ ವೆರೈಟಿ. ಸೊ ಆ ಪೀರಿಯಡಿಕ್ ಅಂದರೆ ಆ ಸೆಟ್ ಹಂಗೆ ಹಾಕಿದ್ದು. ಆಮೇಲೆ ಸಾಂಗ್ಸ್ ಎಲ್ಲ ಫಾರಿನಲ್ಲಿ ಹೋಗ್ಬಿಟ್ಟು ಇದರಲ್ಲಿ ಸಿಂಗಾಪುರ್ ಶೂಟ್ ಮಾಡಿದ್ವಿ. ಸೊ ನೀವು 40-50s ಅನ್ನೋ ಥರ ಇದ್ರೆ ಅವಾಗ ವೆಹಿಕಲ್ಸೇ ಇರಲ್ವಲ್ಲ ರೋಡಲ್ಲಿ. ಸೊ ಅದಕ್ಕೋಸ್ಕರ ಕಾಯ್ಕೊಂಡು ಸಂಡೇ ಒಂದ್ಸತಿ ಹೋಗಿ ರೋಡಲ್ಲಿ ಶೂಟ್ ಮಾಡೋದು, ಗಾಡಿಗಳು ಇಲ್ಲದೆ ಇರಬೇಕು ಅನ್ನೋ ಥರ, ವೆಹಿಕಲ್ ಇರಬಾರ್ದು. ಯಾಕಂದ್ರೆ ಆವಾಗ ಜನ ಇರಲ್ವಲ್ಲ ನಿಮಗೆ 50-60s ಅಂದರೆ ಆ ಟೈಪ್. ಸೊ ಹಂಗೆ ಒಂದೊಂದಾಗಿ ಮಾಡಿಕೊಂಡು ಪ್ಲಾನ್ ಮಾಡಿ ಬಂದ ಸಿನಿಮಾ ಅದು. ತುಂಬ ಇದೆ ಹೇಳ್ಬೇಕಂದ್ರೆ, ಆಲ್ಮೋಸ್ಟ್ ಅದು ನನ್ನ ದೇವರು ಕೊಟ್ಟ ವರ ಅನ್ಕೋಬೋದು. ನಾನು ಮಾಡಿರೋ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಸ್ವಲ್ಪ ಸಕ್ಸಸ್ಫುಲ್ ಸಿನಿಮಾಸೇ ಆ ಪೀರಿಯಡಲ್ಲಿ ನಾನು ಮಾಡಿದ್ದು ನೋಡಿದ್ರೆ. ಉಪೇಂದ್ರ, ದೊರೆ ಇರ್ಬೋದು, ಸ್ಟಾರ್ಟಿಂಗಿಂದನೇ ಎಲ್ಲನೂ ತುಂಬ ಸಿನಿಮಾ. ನನ್ನ ಕರ್ಪೂರ ಗೊಂಬೆ ಎಲ್ಲ ಒಳ್ಳೆ ಹೆಸರು ಬಂದ ಸಿನಿಮಾಗಳು. ಶಿವಸೈನ್ಯ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ಮಾಡಿರೋ ಸಿನಿಮಾಗಳಲ್ಲಿ. ಸೊ ಇದು ಮಾಡ್ತಾ ಬರುವಾಗಲೇ ನಮಗೆ ಮತ್ತೆ ನಾಗ್ತಲಿ ಸಾರ್ದು ಸೂಪರ್ ಅಂತ ಸಿನಿಮಾ, ನೆಕ್ಸ್ಟ್ ಸಿನಿಮಾ ಉಪೇಂದ್ರ ಅವ್ರ ಜೊತೆಲಿ ಸೂಪರ್ ಸ್ಟಾರ್ ಸಿನಿಮಾ, ನಾಗ್ತಲಿ ಸಾರ್ ಡೈರೆಕ್ಷನು. ಸೊ ಅವರು ವರ್ಕ್ ಮಾಡಿ ಆದಮೇಲೆ ನೆಕ್ಸ್ಟು ಪ್ಯಾರಿಸ್ ಪ್ರಣಯ ಮಾಡಿ ಅಂದರು. ಸೊ ಪ್ಯಾರಿಸ್ ಪ್ರಣಯ ಮಾಡಿದ್ವಿ. ಅದು ಫಸ್ಟ್ ಟೈಮ್ ಫಾರಿನ್, ಪ್ಯಾರಿಸ್, ರೋಮ್, ಇಟಾಲಿ ಎಲ್ಲ. ಸೊ ಕನ್ನಡ ಇಂಡಸ್ಟ್ರಿಗೆ ಹೊಸತನ. ಆಲ್ರೆಡಿ ಅವರು ಅಮೇರಿಕಾ ಮಾಡಿದ್ರು, ಬಟ್ ಬಂದು ಈ ಯುರೋಪ್ ಕಂಟ್ರಿ ಅನ್ನೋದು ಫಸ್ಟ್ ಟೈಮ್. ಸೊ ಅದು ಒಂಥರ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಜಾಬು. ಅಲ್ಲಿ 40 ದಿವಸ ಫಾರಿನಲ್ಲಿ ಹೋಗಿ ಇಡೀ ಯುರೋಪ್ ಸಿಟಿ ನಾಗ್ತಲಿ ಅವ್ರ ಜೊತೆಲಿ ಹೋಗಿದ್ದು. ಸೊ ಅದು ಒಂಥರ ಇಂಟ್ರೆಸ್ಟಿಂಗ್ ಮೇಕಿಂಗ್ ವೈಸ್ ನೋಡಿದ್ರೆ. ಫಾರಿನಲ್ಲಿ ಶೂಟ್ ಮಾಡಬೇಕು, ಕ್ರೂ ಕಮ್ಮಿ, ವೆರೈಟಿ ಲೊಕೇಶನ್ಸು. ಸೊ ಅದು ತುಂಬ, ನೀವು ಐಫಿಲ್ ಟವರ್ ಫಸ್ಟ್ ಟೈಮ್ ನಾವು ನೈಟ್ ಎಫೆಕ್ಟ್ ಬೋಟಲ್ಲಿ ಹೋಗಿ ಶೂಟ್ ಮಾಡಿದ್ದು. ಈವನ್ ಸೌತ್ ಇಂಡಸ್ಟ್ರಿ ಯಾರೂ ಮಾಡಿಲ್ಲ ಆ ಟೈಮಲ್ಲಿ. ಹಿಂದಿಯವ್ರನ್ನ ಮಾಡೋರು. ಸೊ ಸೌತ್ ಇಂಡಸ್ಟ್ರಿಯಲ್ಲಿ ಆವಾಗ ನಮ್ಮದೇ ಫಸ್ಟ್ ಟೈಮು. ಇನ್ನೊಂದು ತೆಲುಗು, ಮನ್ಮಥಡು ಅಂತ ತೆಲುಗು ಸಿನಿಮಾ ಇದು, ನಾಗಾರ್ಜುನ ಅವ್ರದ್ದು. ಬಟ್ ಅವ್ರು ಮಾಡಲಿಲ್ಲ, ಆಮೇಲೆ ಲೇಟ್ ಆಯಿತು, ಮತ್ತೆ ಹೋಗಿ ಮಾಡಿದ್ರು. ನಾವು ಫಸ್ಟ್ ಟೈಮ್ ಹೋಗಿ ಮಾಡುವಾಗ ಅದು ನೈಟ್ ಎಫೆಕ್ಟ್ ಬೋಟ್, ಒಂದು ಶಿಪ್ ಹೈರ್ ಮಾಡಿಕೊಂಡು ಅದು ಒಂದು ಲೈಟ್ ಎಲ್ಲ ತೊಗೊಂಡು ರೆಂಟಲ್ಗೆ. ಸೊ ಹಂಗೆ ವರ್ಕ್ ಮಾಡಿರೋ ಸಿನಿಮಾ ಅದು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅವ್ರ ಜೊತೆಲಿ 1-2-3 ಸಿನಿಮಾ ಮಾಡ್ತಾ ಬಂದೆ. ಅಮೃತಧಾರೆ ಒಂದು ಸಿನಿಮಾ. ನೀವು ಮೈಲ್ ಸ್ಟೋನ್ ಅಂತ ಹೇಳಿದ್ರೆ ಏನಕ್ಕೆ ಹೇಳ್ತೀನಿ ಅಂದರೆ, ಆ ಥರ ಸಿನಿಮಾಗಳು ತುಂಬ ನಂದು. ಅಮೃತಧಾರೆ ಎಲ್ಲ ಈಗಲೂ ನೀವು ನಾಗ್ತಲಿ ಸರ್ ಸಿನಿಮಾ ಜೊತೆಲಿ ಮಾಡುವಾಗ ಇಟ್ಸ್ ಒಂಥರ ಜನಗಳಿಗೆ ನೋಡಿ ಇನ್ನೂ ಈಗಲೂ ಹೇಳ್ತಾರೆ, ಎಲ್ಲಿ ಹೋದ್ರೆ ಅಮೃತಧಾರೆ ಸಿನಿಮಾ ತುಂಬ ಚೆನ್ನಾಗಿತ್ತು ಸರ್ ಅನ್ನೋರು. ಸೊ ಅದು ಅಲ್ಲಿಂದ ಬಂದರೆ ಈ ಸಾಧು ಜೊತೆಯಲ್ಲಿ ರಾಕ್ಷಸ ಅಂತ ಒಂದು ಸಿನಿಮಾ ಮಾಡಿದ್ವಿ, ಶಿವಣ್ಣದು. ಅದು ನೀವು ನೋಡಬೇಕು, ಒಂಥರ ಹೆಂಗಿರೋದಂದರೆ ಸಮುದ್ರ ಮಧ್ಯೆಯಲ್ಲಿ ಚೇಸ್ ಎಲ್ಲ ಮಾಡಬೇಕು ಅನ್ನೋದು. ಅದಾದಮೇಲೆ ಅನಾಥರು ಒಂದು ಸಿನಿಮಾ ಮಾಡಿದ್ವಿ. ಅನಾಥರು ಟೈಮಲ್ಲಿ ನಾವು ದರ್ಶನ್ ಅವ್ರ ಜೊತೆಲಿ ಅದಕ್ಕೆ ಮುಂಚೆ ಭಗವಾನ್ ಅಂತ ಒಂದು ಮಾಡಿದ್ದೆ. ಭಗವಾನ್ ಆಯಿತು, ಅದಾಗಿ ಬಂದು ಇಂದ್ರ ಒಂದು ಸಿನಿಮಾ ಮಾಡಿದೆ. ಇಂದ್ರಾಕ್ ಮುಂಚೆ ಇದು ಅನಾಥರು ಇತ್ತು. ಅನಾಥರು ಶೂಟಿಂಗ್ ಟೈಮಲ್ಲಿ ಉಪೇಂದ್ರ, ದರ್ಶನ್ ಸರ್ದು ಇಬ್ಬರದು ಎಲ್ಲ ಮಾಡ್ತಾ ಇರುವಾಗ ದರ್ಶನ್ ಕೇಳೋರು ಅವರು, ಸರ್ ನಮಗೂ ಮಾಡ್ಕೊಡಲ್ಲ ಅಣ್ಣ ಒಂದು ಸಿನಿಮಾ. ನೀವು ಹೇಳಿದ್ರೆ ನಾವು ಬರ್ತಾ ಇರ್ತೀನಮ್ಮ ಅಂತ ಹೇಳಿದ್ವಿ. ಮಾಡಂದರೆ ನೆಕ್ಸ್ಟ್ ಸಿನಿಮಾ ಇಮಿಡಿಯೇಟ್ಲಿ ಇಂದ್ರ ಅಂತ ಕಮಿಟ್ ಆದ್ವಿ. ಇಂದ್ರ ಮಾಡಿದೆ. ಅದಾದ ತಕ್ಷಣ ನವಗ್ರ. ಸೊ ಅಲ್ಲಿಂದ ಅವ್ರ ಜೊತೆಲಿ ಕಂಟಿನ್ಯೂಸ್ ಒಂದು 7-8 ಸಿನಿಮಾ ಹಿಂಗೆ ಒಬ್ಬೊಬ್ರದು. ಸೊ ಪುನೀತ್ ಸರ್ ಜೊತೆಲಿ ಒಂದು 5 ಸಿನಿಮಾ ಮಾಡಿದ್ವಿ. ಫಸ್ಟು ಮಿಲನ, ಪ್ರಕಾಶ್ ಅವ್ರದ್ದು. ಅದು ಏನಂದರೆ ಪ್ರಕಾಶ್ ಅವ್ರದ್ದು ನಂದು ಆವಾಗ 2ನೇ ಸಿನಿಮಾ ನಮ್ಮದು. ಫಸ್ಟು ಖುಷಿ ಮಾಡಿದ್ರು. ಖುಷಿ ಟೈಮಲ್ಲಿ ನಾನು ರಥಕ್ಕಣ್ಣೀರು ಬ್ಯುಸಿ ಇದ್ದೆ, ಮಾಡೋಕ್ಕಾಗಲಿಲ್ಲ. ಆಮೇಲೆ ರಿಷಿ ಸಿನಿಮಾ ಕೇಳಿದ್ರು, ಶಿವಣ್ಣದು. ರಿಷಿ ಮಾಡಿದ್ದೀವಿ, ತುಂಬ ಒಳ್ಳೆ ಸಿನಿಮಾ. ಅದು ಹಿಟ್ ಸಿನಿಮಾ ನಮ್ಮಲ್ಲಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಸೊ ರಿಷಿ ಆದಮೇಲೆ ಮಿಲನ ಮಾಡಿದ್ವು. ಮಿಲನ ಆದಮೇಲೆ ವಂಶಿ. ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ. ಪುನೀತ್ ಸರ್ ಜೊತೆಲಿ ಮಿಲನ, ವಂಶಿ, ರಾಮ್, ಪವರ್, ಮೈತ್ರಿ. ಸೊ 5 ಸಿನಿಮಾ ಅವ್ರ ಜೊತೆಲಿ. ಸೊ ಹಿಂಗೆ ದೊಡ್ಡ ಸ್ಟಾರ್ಗಳಲ್ಲಿ ಒಂದೊಂದು 5 ಸಿನಿಮಾ 6 ಸಿನಿಮಾ ಮಾಡಿ ಕರಿಯರ್ ಮಾಡ್ಕೊಂಡು ಬಂದಿರೋದು. ವಿಶಾಲವಾದ ಹೃದಯಕ್ಕಿಂತ ಗೂಡಿಯು ತುಂಬ ಚೆನ್ನಾಗಿತ್ತು. ಅದು ಮುಂಚೆ ಮಾಡಿದ್ದಂದರೆ ನೀವು ತುಂಟಾಟ
ಇಂದ್ರಜಿತ್ ಅವ್ರ ಜೊತೆಲಿ ಮಾಡಿದ್ದು. ಸೊ ತುಂಟಾಟ ಹಂಗೆ ನಾವು ನಾಗ್ತಲಿ ಸರ್ ಹೇಳಿದ್ರು, ಇಂದ್ರಜಿತ್ ಅವ್ರ ಸಿನಿಮಾ ಮಾಡ್ಬೇಕಂತ ನೀವು ಮಾಡ್ಕೊಳ್ಳಿ ಅಂದರು. ಆಯ್ತು ಸರ್ ಅಂತ ಹೋಗ್ಲಿ, ಕಮಿಟ್ ಆದ್ವಿ, ಮಾತಾಡಿದ್ವಿ, ಹೋಗಿ ಸ್ಕ್ರಿಪ್ಟ್ ಎಲ್ಲ ಕೇಳಿದ್ರೆ ಖುಷಿ ಅನಿಸ್ತು. ತುಂಟಾಟ ನಾವು ಮಾಡುವಾಗಲೇ ತುಂಬ ಖುಷಿ ಅನಿಸ್ತು, ಯಾಕಂದರೆ ಟೋಟಲ್ ಸೆಟ್ಸೇ ಕಲರ್ಫುಲ್ ಆಗಿರುತ್ತೆ. ಸೊ ಕ್ಯಾಮ್ರಾಮ್ಯಾನಿಗೆ ಬೇಕಾಗಿರೋದು ಏನಂದರೆ ಒಂದು ಕಲರ್ಫುಲ್ ಸೆಟ್ಸ್ ಇರಬೇಕು, ಇಲ್ಲ ಲೈಟಿಂಗ್ ಸ್ಕೀಮ್ ಇರೋ ಕಾನ್ಸೆಪ್ಟ್ ಇರಬೇಕು. ಸೊ ಆ ಥರ ನಮ್ದು ಏನಂದ್ರೆ ಆ ಸೆಟ್ಗಳು ನೋಡಿದ್ರೆ ಒಂಥರ ಎಲ್ಲ ವೆರೈಟಿ ಕಲರ್ಸು ಪ್ಲಸ್ ಕಾಸ್ಟ್ಯೂಮ್ಸಿಂದ ಹಿಡಿದು ರಿಚ್ ಕಲರ್ಸ್ ಈ ಥರ ಇರೋದು. ಸೊ ಅದು ಒಂಥರ ಮೇಕಿಂಗೇ ಬೇರೆ ಥರ, ಹಿಂದಿ ಲೆವೆಲ್ಗಿದೆ ಅಂತ ಮಾತಾಡೋ ಥರ ಹೇಳಿದ್ರು ನಮಗೆ. ತುಂಟಾಟ, ಮೋನಾಲಿಸಾ ಇದೆಲ್ಲ ಮಾಡಿದ್ವಿ. ಸೊ ಐಶ್ವರ್ಯ ಉಪೇಂದ್ರ ಜೊತೆಯಲ್ಲಿ, ಉಪೇಂದ್ರ ಸರು, ಇಂದ್ರಜಿತ್ತು, ದೀಪಿಕಾ ಪಡುಕೋಣೆ ಫಸ್ಟ್ ಸಿನಿಮಾ ಅದು ಕನ್ನಡಕ್ಕೆ. ಅದು ಒಂಥರ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ವಿ. ಅದೆಲ್ಲ ಏನಂದರೆ ಒಬ್ಬೊಬ್ಬ ಡೈರೆಕ್ಟರ್ ಜೊತೆಲಿ ವರ್ಕ್ ಮಾಡುವಾಗಲೂ ಒಂದೊಂದು ಪ್ಯಾಟರ್ನ್ ಆಫ್ ವರ್ಕ್ ಇರುತ್ತೆ. ಸೊ ಅವರು ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೋ ಅದನ್ನು ಪ್ರೂವ್ ಮಾಡಬೇಕಾಗಿರೋದು ನಮ್ಮ ಇದು. ಹೊಸಬ್ರ ಜೊತೆಲಿ ಮಾಡಿದ್ವಿ ಅಂದರೆ, ಈಗ ಫಸ್ಟ್ ಟೈಮ್ ನಾನು ಮಾಡಿದ್ದು ಇಂದ್ರಜಿತ್ ಅವರು ಫಸ್ಟ್ ಸಿನಿಮಾ ಆ ಟೈಮಲ್ಲಿ. ಆಮೇಲೆ ಡೈರೆಕ್ಟರ್ ಹೊಸಬ್ರು ಹಳೆಬರು ಅಂತ ಏನು ಬರಲ್ಲ ಇದರಲ್ಲಿ. ಏನಂದರೆ ಈ ಡೈರೆಕ್ಟರ್ಗಳು ಅವರು ಕಾನ್ಸೆಪ್ಟಲ್ಲಿ ಬರ್ತಾರೆ, ಆ ಕಾನ್ಸೆಪ್ಟನ್ನ ಪ್ರೂವ್ ಮಾಡಿ ಅವ್ರು ಅನ್ಕೊಂಡದನ್ನು ಬರಬೇಕು. ಈಗ ಆ್ಯಕ್ಚುಲಿ ಅದನ್ನೇ ಆವಾಗಲೂ ಒಂದು ಮಾತು ಹೇಳಕ್ಕೆ ಬರುತ್ತೆ. ನಾನು ಉಪೇಂದ್ರ ಮಾಡುವಾಗ ಉಪೇಂದ್ರ ಅವರು ಒಂದು ಇಂಟರ್ವ್ಯೂ ಮಾಡ್ತಾ ಇರುವಾಗ ಹೇಳ್ತಾ ಇದ್ರು, ನಾವುಗಳು ಡ್ರೀಮ್ ಡೈರೆಕ್ಟರ್ ಅನ್ನೋರು ಕನಸುಗಾರರು, ನಮ್ಮ ಕನಸನ್ನು ನೆನೆಸು ಮಾಡೋರು ಕ್ಯಾಮ್ರಾಮ್ಯಾನು. ಸೊ ಅವರು ಫಸ್ಟ್ ಫ್ರೇಮ್ ನೋಡೋರು ಅವರೇ, ನಮಗೇನು ಗೊತ್ತಿರಲ್ಲ, ಯಾಕಂದರೆ ಈಗ ಎಲ್ಲ ಮಾನಿಟರ್ ಬಂದುಬಿಟ್ಟಿದೆ, ಡಿಜಿಟಲ್ ಇದೆ, ನೋಡ್ತೀರಾ ಅನ್ನೋದು. ಆವಾಗ ಅವ್ರು ಏನು ಹೇಳಿ ಅವ್ರು ಓಕೆ ಅಂದು ನಾವು ನೆಗೆಟಿವ್ ತೊಗೊಂಡೋಗಿ ಡೆವಲಪ್ ಮಾಡಿ ಎಲ್ಲ ಆದಮೇಲೆ ನಮ್ಮ ಕಾನ್ಸೆಪ್ಟ್ ಇದೆಯಾ ಅಂತ ನೋಡ್ತಾ ಇದ್ದಿದ್ದು. ಸೊ ಅವರು ಕ್ಯಾಮ್ರಾ ಡೈರೆಕ್ಟರ್ದು ಮೀನು ಕ್ಯಾಮ್ರಾಮನ್ಸ್ ಅಂದರೆ ಎರಡು ಕಣ್ಣುಗಳ ಥರ ನಮ್ಗಳಿಗೆ. ಫಸ್ಟು ನಮ್ಮ ವಿಜುವಲ್ನ ನೋಡೋರು ಅವರೇ ಅನ್ನೋರು. ಅದು ಕ್ರಮೇಣ ಏನಾಗಿದೆ ಅಂದರೆ ಹೋಗ್ತಾ 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 ಡಿಜಿಟಲ್ ಬಂದ ಮೇಲಂತೂ ಈಗ ಆನ್ ಟೇಬಲ್ ನೀವೇ ಕೂತ್ಕೊಂಡು ನೋಡ್ಬಿಡ್ಬೋದಾ ಇದು ಫ್ರೇಮಾ ಇದಾ ಅನ್ನೋದು. ಸೊ ಹಂಗೆ ಬಂದಿದೆ ಈಗ ಡಿಜಿಟಲೈಸ್ಡ್ ಅನ್ನೋದ್ರಿಂದ. ಇವನ್ ಏನೇ ಡಿಜಿಟಲೈಸ್ಡ್ ಒಂದು ಡೈರೆಕ್ಟರ್ ಕಾನ್ಸೆಪ್ಟ್ ಇದು ಅವ್ರಿಗೆ ಕಣ್ಮುಂದೆ ಕಂಡ್ರೆ ಕೊಡು. ಸೊ ಅದನ್ನು ಔಟ್ಪುಟ್, ಫೈನಲ್ ಔಟ್ಪುಟ್ ಅಂತ ಒಂದು ಬರೋಕ್ಕೆ ಕ್ಯಾಮ್ರಾಮನ್ಸ್ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಮಾಡೋ ಒಂದು ಇದಿರುತ್ತೆ. ಈಗ ಟೆಕ್ನಾಲಜಿ ಅಪ್ಡೇಟ್ ಆಗಲಿ ಏನೇ ಇರಲಿ, ಸೊ ನೀವು ಅದಕ್ಕೆ ಬ್ಲೆಂಡಾಗಿ ಹೋಗಬೇಕು ಫಸ್ಟ್ ಆಫ್ ಆಲ್. ಈಗ ನಾನು ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರೆ ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರತಿ ಎಕ್ವಿಪ್ಮೆಂಟ್ಸ್, ಯಾವುದೇ ಹೊಸ ಎಕ್ವಿಪ್ಮೆಂಟ್ ಇರಲಿ ನಾವುಗಳೇ ಮಾಡ್ಕೊಂಡು ಬಂದಿದ್ದೆ. ಯಾಕಂದರೆ ನಾನು ಮಾಡಿದ್ದೆಲ್ಲ ಅವಾಗೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೇ, ದೊಡ್ಡ ಡೈರೆಕ್ಟ್ರಲ್ಲಿರೋರು, ದೊಡ್ಡ ಬ್ಯಾನರ್ ಇತ್ತು, ಎಲ್ಲ ಇತ್ತು. ಸೊ ಎಕ್ಸಾಂಪಲ್ ನೀವು ಆವಾಗ ನೋಡಿದ್ರೆ ಅಕೇಲಾ ಕ್ರೇನ್ ಅಂತ ಕನ್ನಡ ಇಂಡಸ್ಟ್ರಿ ನಾವು ತರಿಸಿದ್ದು ಸೂಪರ್ ಸ್ಟಾರ್ ಟೈಮಲ್ಲಿ. ಅಕೇಲಾ ಅಂದರೆ ಒಂದು 80 ಅಡಿ ಕ್ರೇನ್, ಅದು ರೋಪ್ ಕ್ರೇನ್ ಥರ ಬರೋದು 80 ಅಡಿ. ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಈಗ ಫ್ಲೈ ಕ್ಯಾಮ್ ಸಿಕ್ಬಿಟ್ಟಿದೆ ನಮಗೆ. ಸೊ ಫ್ಲೈ ಕ್ಯಾಮ್ನೇ ಶಾರ್ಟ್ ಇಟ್ಬಿಡ್ತಾರೆ. ಆವಾಗ ಫ್ಲೈ ಕ್ಯಾಮೆಲ್ಲ ಎಲ್ಲ ಹೆಲಿಕಾಪ್ಟರ್ಗಳು ತೊಗೊಬೇಕು. ಹೆಲಿಕಾಪ್ಟರ್ ತೊಗೊಂಡೋಗಿ ಹೈರ್ ಮಾಡಿಕೊಂಡು ಅದರಲ್ಲಿ ಏರಿಯಲ್ ಶಾಟ್ಸ್ ತೆಗಿಬೇಕು. ಇದು ರೋಪ್ ಕಾರ್ ಅಂದರೆ 80 ಅಡಿ ಒಂದು ಸತಿ ಹೋಗುತ್ತೆ, ನೀವು ತೆಗೆದ್ರೆ ಒಂದು ಏರಿಯಲ್ ಶಾಟ್ಸ್ ಥರ ಸಿಗೋದು. ಅದನ್ನು ಆವಾಗಲೇ ನಾವು ಇದು ಉಪೇಂದ್ರ ಟೈಮಲ್ಲಿ ಸೂಪರ್ ಸ್ಟಾರ್ಗೆ ಆ ಟೈಮಲ್ಲಿ ತಂದು ಸಾಂಗ್ಸ್ ಎಲ್ಲ ಮಾಡಿದ್ದು. ಆಮೇಲೆ 435 ಫಸ್ಟ್ ಕ್ಯಾಮ್ರಾ ಡಿಜಿಟಲ್, ಇದ್ರ ನೆಕ್ಸ್ಟ್ ಅಡ್ವಾನ್ಸ್ ಕ್ಯಾಮ್ರಾ ಅಂತ ಬಂದಿದ್ದು, ಅದು ಆವಾಗ ತರಿಸ್ಕೊಂಡು ಮಾಡಿದ್ದು. ಸೊ ಪುನೀತ್ ಸರ್ ಒಂದು ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರು. ಹಾಗೆ ಒಂದೊಂದಾಗಿ ಹೊಸ ಎಕ್ವಿಪ್ಮೆಂಟ್ ಬಂದರೆ ನಾವು ಫಸ್ಟ್ ಏನೋ ಬರ್ತೀವಿ, ಮಾಡ್ತಾ ಇರ್ತೀವಿ. ಈಗ ಡಿಜಿಟಲ್ ಕೂಡ ಈಗ ಅಲೆಕ್ಸಾ XT ಕ್ಯಾಮ್ರಾ ಅಂತ ಇತ್ತು. ನಾವು ಮೈತ್ರಿ ಫಸ್ಟ್ ಟೈಮ್, ಆವಾಗ ಮೈತ್ರಿಗೆ ಸ್ಟಾರ್ಟಿಂಗ್ ಟೈಮ್ ಅದು, ಅಂದರೆ ಅಲ್ಲೇ ಒಂದು 2-3 ಸಿನಿಮಾ ಮಾಡಿರ್ತಾರೆ. ನಮ್ಮಲ್ಲಿ ಡಿಜಿಟಲ್ ಫಸ್ಟ್ ಮಾಡೋಣ ಅಂತೇಳಿ ಫಸ್ಟು ಶುರು ಮಾಡಿದ್ದು. ಅದು ಅಲ್ಲಿಂದ ಹಂಗೆ ಒಂದೊಂದು ಮಾಡ್ಕೊಂಡು ಬಂದ್ವಿ. ಸೊ ಏನಂದರೆ ಪ್ರತಿಯೊಂದು ನಾವು ಅಡಾಪ್ಟ್ ಮಾಡ್ಕೋಬೇಕು. ಟೆಕ್ನಾಲಜಿ ಎಷ್ಟೇ ಇಂಪ್ರೂವ್ಮೆಂಟ್ ಆದರೆ ಕೂಡ ನೀವು ಅದಕ್ಕೆ ಬ್ಲೆಂಡಾಗಿ ಅಡಾಪ್ಟ್ ಮಾಡ್ಕೊಂಡು ಮಾಡಿದ್ರೆ ಅದು ನಿಮಗೆ ಈಸಿ ಅನಿಸುತ್ತೆ. ಸೊ ಅದು ಏನೋ ಅದು ಮಾಡೋಕ್ಕಾಗಲ್ಲ ಅನ್ನೋದು ಯಾವುದೂ ಇಲ್ಲ. ಸೊ ಪ್ರತಿಯೊಂದೂ ಯಾರು ಬಂದು ಆಗಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಇದು ನನಗೆ ಮಾಡ್ಬೋದು, ನನ್ನ ಕೈಲಿ ಟ್ರೈ ಮಾಡಿದ್ರೆ ಆಗುತ್ತೆ ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಅದು. ಬಟ್ ಈಗ ಏನಾಗಿದೆ, ಡಿಜಿಟಲ್ ಅನ್ನೋದು ತುಂಬ ಈಸಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಈಸಿನೇ, ಇಟ್ಸ್ ಈಸಿ, ಬಟ್ ಅದಕ್ಕೂ ಒಂದು ಪ್ರೊಸೀಜರ್ಸ್ ಇದೆ. ಸೊ ಅದೇ ರೇಂಜಲ್ಲಿ ಹೋದ್ರೇ ಅದು ಒಂದು ಔಟ್ಪುಟ್ ಕ್ಲೀನಾಗಿ ತೆಗಿಬೋದು. ಹೆಂಗೆ ಬೇಕಾದ್ರೆ ಮಾಡ್ಬೋದು, ಹೆಂಗೆ ಬೇಕಾದ್ರೆ ಆಗುತ್ತೆ ಅಂದರೆ ಅದು ಸಿನಿಮಾ ಅಷ್ಟು ನೀಟ್ ಔಟ್ಪುಟ್ ಸಿಗಲ್ಲ. ಆಕಾಶ ಎದುರುಂಟು, ಅವಕಾಶ ಕಾದುಂಟು, ಬಾರೋ ಗೆಳೆಯ. ಅದೇ ಹೇಳಿಲ್ವ, ಏನಂದರೆ ಇಟ್ಸ್ ನಾವು ಹಂಗೆ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಈಗ ಹೆಮ್ಮೆಯಿಂದ ಹೇಳ್ಕೊಬೋದು KGF ಬಗ್ಗೆ ಅಂತ. ನೀವು ಒಂದು KGF ಅನ್ನೋದು ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿನ ಎಲ್ಲೋ ತೊಗೊಂಡೋಗಿ ಇಟ್ಟಿದ್ದೆ. ಟೆಕ್ನಿಕಲಿ ಒಂಥರ ಸ್ಟ್ರಾಂಗಾಗಿ ಮಾಡಿದ್ದೀವಿ ಅಂತಲೇ ಸಿನಿಮಾಗಳು ನಮ್ಮಲ್ಲಿ ಅಲ್ವಾ. ಸೊ ಆ ಥರ ತುಂಬ ಸಿನಿಮಾಗಳು ಈಗ ಮಾಡ್ತಾರೆ. ಈಗ ನಮ್ಮ ಇಂಡಸ್ಟ್ರಿ ಅಂತಲ್ಲ, ನೀವು ಎಲ್ಲ ಯಾವುದೇ ಇಂಡಸ್ಟ್ರಿ ಹೋಗಿ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾನೂ ಮಾಡ್ತಾರೆ, ತುಂಬ ಲೋ ಕ್ವಾಲಿಟಿ ಸಿನಿಮಾನೂ ಮಾಡ್ತಾ ಇರ್ತಾರೆ. ಸೊ ಅದು ಏನಾಗಿದೆ, ಡಿಜಿಟಲ್ ಆದಮೇಲೆ ನೀವು ಹೇಳ್ದಂಗೆ ಯಾರು ಬೇಕಾದ್ರೆ ಮಾಡ್ಬೋದು ಅಂತ ಇರುತ್ತೆ. ಸೊ ಯಾರು ಬೇಕಾದ್ರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಕ್ಯಾಮ್ರಾ ಇಟ್ಕೊಂಡು ಆಪ್ರೇಟ್ ಮಾಡ್ಬೋದು ಅಂತ ಇರುತ್ತೆ. ಸೊ ಅದನ್ನು ಔಟ್ಪುಟ್ ತೆಗಿಬೇಕು, ಕ್ವಾಲಿಟಿ ಬೇಕಂದರೆ ಅದು ತಕ್ಕಂಗೆ ಟೆಕ್ನಿಷಿಯನ್ಸು, ಅದು ತಕ್ಕಂಗೆ ಲೈಟ್ಸು, ಎಕ್ವಿಪ್ಮೆಂಟ್ಸ್ ಎಲ್ಲ ಮಾಡಿದ್ರೇ ಬರೋದು. ಅದು ನಿಮಗೆ ಕ್ವಾಲಿಟಿ ಬೇಕಂದರೆ ಸ್ವಲ್ಪ ಕಷ್ಟಪಡಬೇಕು, ಅದು ತಕ್ಕಂಗೆ ಎಕ್ವಿಪ್ಮೆಂಟ್ಸ್ ಇರಬೇಕು, ಎಲ್ಲ ಇದ್ರೇ
ಔಟ್ಪುಟ್ ತೆಗೆದು ಒಂದು ಮಾಡ್ಬೋದು. Really love you, dog. I truly love you, dog. Hey, hey. ಸೊ ಇಂಡಸ್ಟ್ರಿಯಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಬದುಕ್ತದ? ಎಲ್ಲನೂ ಸೈಕಲ್, ಇಟ್ಸ್ ಸೈಕಲ್ ಅಂತೀವಲ್ಲ, ಸೈಕಲ್ ಚಕ್ರ ಒಂದು ರೌಂಡು ಅನ್ನೋ ಥರ ಅನ್ನೋದ್ರೆ ಒಂದು ಸೈಕಲಲ್ಲಿ ಒಂದು ರೌಂಡ್ ಹಿಂಗೆ ಹೋಗ್ತಾ ಇರ್ತೀವಿ. ಫಸ್ಟು ಒಂದು ರೌಂಡಲ್ಲಿ ಹೋಗಿ ಒಬ್ಬರು 10 ಜನದಲ್ಲಿ ಒಬ್ಬ ಫಸ್ಟು ಹೋಗ್ತಾನೆ, ಮಿಕ್ಕಿದ ಒಂದು 4 ಜನ 1, 2, 3, 5 ಬರ್ತಾರೆ, 6, 7, 8 ಒಬ್ಬರು ಹೊಟ್ಟೋಗ್ತಾನೆ. ತಿರುಪಿ 8ನೇ ರೌಂಡ್ ಮತ್ತೆ ಬರ್ತಾನೆ, ಅವನೆಲ್ಲೋ ಒಂದು ಟೈಮಲ್ಲಿ ಬಂದು ಸೆಕೆಂಡ್ ಬರ್ಬೋದು. ಸೈಕಲ್ ರೊಟೇಷನಲ್ಲಿ ಹೆಂಗೆ ಅಂದರೆ ನೀವು ಹೆಂಗೆ ಅದನ್ನು ಬ್ಲೆಂಡ್ ಮಾಡ್ಕೊಂಡು ಹೆಂಗೆ ಹೋಗ್ತೀರ ಅನ್ನೋದ್ರ ಮೇಲೆ ಆಗುತ್ತೆ ಅಷ್ಟೇ. ಬಿಟ್ಟರೆ ನಾನು ಆವಾಗ ಮಾಡಿದೆ ನನ್ನ ಕೈಯಲ್ಲಿ ಕೆಲಸ ಇಲ್ಲ ಅಂತ ಕೂತ್ಬಿಟ್ರೆ ಅಷ್ಟೇ ಆಗುತ್ತೆ. ಎಲ್ಲ ಥರ ಈಗ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ನೀವು ನೆಗೆಟಿವ್ಲಿ ಶೂಟ್ ಮಾಡೋವನಿಗೆ ಡಿಜಿಟಲ್ ತುಂಬ ಈಸಿ ವರ್ಕ್ ಮಾಡಬೇಕು ಅಂದರೆ. ಬಟ್ ಅವ್ರಿಗೆ ಏನಂದರೆ ಸ್ವಲ್ಪ ನಾಲೆಜ್ ಇರಬೇಕು, ಒಂದು ಕಂಪ್ಯೂಟರೈಸ್ ನಾಲೆಜು ಇಲ್ಲ ಟೆಕ್ನಿಕಲ್ ಲೈಟಾಗಿ ಯಾವುದೋ ಒಂದು ಇದನ್ನು ಮಾಡಬೇಕು ಅನ್ನೋದು ಒಂದು ಬೇಕಿರುತ್ತೆ. ಅದು ಏನಂದರೆ ಸ್ಲೈಟ್ ಒಂದು ಎಜುಕೇಷನ್ ಇದ್ದುಬಿಟ್ರೆ ಸಾಕು. ಅಷ್ಟು ಲೆವೆಲ್ಗಿದ್ದರೆ ನೀವು ಆರಾಮಾಗಿ ಮಾಡ್ಬೋದು. ಅಷ್ಟೇನು ಕಷ್ಟ ಅಂತ ನನಗಂತೂ ಅನಿಸಲ್ಲ. ಡಿಜಿಟಲ್ ಇಟ್ಸ್ ನಾಟ್ ಏನು. ಈಗ ಎಲ್ಲರೂ ಒಂದು ಇನ್ಸ್ಟಿಟ್ಯೂಟ್, ಈಗ ಆಗಿನ ಕಾಲಕ್ಕೆ ಒಂದು ಟೈಪ್ ರೈಟಿಂಗ್ ಎಕ್ಸಾಂಪಲ್ ತೊಗೊಂಡ್ರೆ, ಟೈಪ್ ರೈಟಿಂಗ್ ಮಿಷಿನ್ ಕಲ್ತ್ಕೊಳ್ಳೋಕ್ಕೆ ಒಂದು ಇನ್ಸ್ಟಿಟ್ಯೂಷನ್ ಹೋಗಿ ಟೈಪ್ ಮಾಡ್ಕೊಂಡು ಬರ್ತಾರೆ. ಒಂದು ತಿಂಗಳು 2 ತಿಂಗಳು ಹೋಗ್ತಾನೆ, ಟೈಪ್ ರೈಟಿಂಗ್ ಕಲ್ತ್ಕೊಳ್ತಾನೆ, ಅವ ಟೈಪ್ ಹೊಡಿತಾ ಇರ್ತಾನೆ ಅಷ್ಟೇ. ಅದೇ ಥರ ನಿಮಗೂ ಬೇಕು ಅಂತ ಹೇಳಿದ್ರೆ ಡಿಜಿಟಲಲ್ಲಿ ಕಲ್ತ್ಕೋಬೇಕಂದ್ರೆ ಏನು 2 ತಿಂಗಳು ಕೋರ್ಸ್ ಇರುತ್ತಾ, ಹೋದ್ರೆ ಅದ್ರ ಬೇಸ್ ತೊಗೊಂಡು ಬಂದುಬಿಟ್ರೆ ಮುಗಿದೋಗುತ್ತೆ. ಈಗ ಏನಿಲ್ದೇ ಮಾಡೋರು ಇದ್ದಾರೆ ಅಂತ ನೀವು ಹೇಳುವಾಗ ಸೊ ಅದನ್ನು ಕಲ್ತ್ಕೊಂಡು ಮಾಡ್ಕೋಬೋದು ಆಟೋಮೆಟಿಕಲಿ ಇಟ್ಸ್ ಇದು. ಸೊ ಹಂಗಾಗಿ ಇದು ಡಿಜಿಟಲ್ಲು ಅಷ್ಟು ಕಷ್ಟ ಅಂತ ಯಾರೂ ತೊಗೋಬಾರ್ದು. ಪ್ರತಿಯೊಂದು ನೀವು ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗೇ ವರ್ಕ್ ಮಾಡ್ಬೋದು. ಅಂದರೆ ಏನಂದರೆ ಯಾವುದೂ ಈ ನಮ್ಮ ಒಂದು ಓನ್ ಕಾನ್ಸೆಪ್ಟಲ್ಲಿ ಮಾಡಬೇಕು ಅನ್ನೋದು ಒಂದು ಬರುತ್ತೆ. ಈಗ ನಾನು ಇಷ್ಟು ಸಿನಿಮಾ ಮಾಡಿ ಎಲ್ಲ ಮಾಡಿದ್ರೆ ನನ್ನದೇ ಒಂದು ಚಾಪೆ ಅಂತ ಇಟ್ಕೊಳ್ತೀವಿ, ಕ್ಯಾಮ್ರಾಮನ್ ಕೃಷ್ಣಕುಮಾರ KK ಸರ್ ಹಿಂಗೆ ಮಾಡ್ತಾರಪ್ಪ ಅಂತ ಒಂದು ಹೆಸರು ಬರುತ್ತೆ. ಅದನ್ನು ನಾವು ಫಸ್ಟ್ ಮೈಂಡ್ಗೆ ಹಾಕ್ಕೊಂಡು ಕೆಲಸ ಮಾಡಬೇಕು ಪ್ರತಿಯೊಬ್ಬರು. ಎರಡನೇದು ಏನಂದರೆ ಒಂದು ಡೈರೆಕ್ಟ್ರು ಕ್ಯಾಮ್ರಾಮ್ಯಾನ್ ವೇವ್ ಲೆಂತು ಸೆಟ್ ಆಗಿಬಿಟ್ರೆ ಸೊ ಆಟೋಮೆಟಿಕ್ಲಿ ನಿಮಗೆ ಒಂದು ಸಿನಿಮಾಗೆ ಒಂದು ಔಟ್ಪುಟ್ ಈಸಿಯಾಗೆ ಅವ್ರು ಏನು ಅಂದ್ಕೊಳ್ತಾರೋ ಅದು ಬರುತ್ತೆ. ಯಾವಾಗ ಅವರಿಬ್ಬರ ಮಧ್ಯೆ ಅವ್ರು ಹೇಳೋದನ್ನ ಇವ್ರು ಮಾಡಲ್ಲ, ಇವ್ರು ಹೇಳೋದನ್ನ ಮಾಡಲ್ಲ ಅಂತ ಕ್ಲಾಶ್ಗಳು ಬಂದು ಈಗೋ ಸ್ಟಾರ್ಟ್ ಆಯ್ತು ಅಂದರೆ ಸಿನಿಮಾ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಗಂಡ ಹೆಂಡತಿ ಅಂತ ಒಂದು ಕ್ಯಾಮ್ರಾಮನ್ ಡೈರೆಕ್ಟರ್ನ ಯಾಕೆ ಕರೀತಾರೆ ಅಂದರೆ ಸೊ ಅವರು ಇಬ್ಬರು ವೇವ್ ಲೆಂತ್ ಒಟ್ಟಿಗೆ ಇರಬೇಕು ಅಂತಾರೆ. ನಮ್ಮನ್ನು ತುಂಬ ಜನ ಹಂಗೆ ಹೇಳೋರು, ಏನು ಸರ್ ಡೈರೆಕ್ಟ್ರ್ ಕ್ಯಾಮ್ರಾಮನ್ ಹೋಗ್ತಾರ, ಗಂಡ ಹೆಂಡತಿ ಥರ ಹೋಗ್ತಾರಲ್ಲಪ್ಪ ಅಂತಾರೆ. ನಾವು ಅದೇ ಹೇಳೋದು, ಹೌದಪ್ಪ ಈಗ ಗಂಡ ಹೆಂಡತಿ ಅಂದ್ರೆ ಫ್ಯಾಮಿಲಿ ನಡೆಸಬೇಕಂದ್ರೆ ಅವ್ರ ಥರ ಇಂಪಾರ್ಟೆಂಟ್. ಹಂಗೆ ಡೈರೆಕ್ಟರ್ ಕ್ಯಾಮ್ರಾಮನ್ ಅನ್ನೋದ್ರೆ ಆ ಥರ ಒಂದು ಇಂಪಾರ್ಟೆಂಟ್ ವ್ಯಕ್ತಿಗಳು. ಸೊ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಹೇಳೋ ಶಾಟ್ ನಾನು ಇಡಲ್ಲ ಅಂದರೆ ಅವ್ರು ಬೇಜಾರು ಮುಗಿಸ್ಕೊಂಡು ಹೋಗೆ ಅಂತಾರೆ. ಅಲ್ಟಿಮೇಟ್ಲಿ ಈಗ ಒಂದು ಡೈರೆಕ್ಟ್ರ್ ಏನು ಅಂದ್ಕೊಂಡಿದ್ದಾರೋ ಅದನ್ನು ಮಾಡಿಕೊಡೋ ಕರ್ತವ್ಯ ನಮ್ಮದು. ಸೊ ಅದು ಎಲ್ಲೋ ಮಿಸ್ಟೇಕ್ ಆಯಿತಾ ಇಲ್ಲ ಏನೋ ಆಯಿತು ನಮಗೇನೋ ಹಿಂಗೆ ಬೇಕು ಅಂತ ಹೇಳುವಾಗ ಸರ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಐಡಿಯಾ ಕೊಡು, ಸಜೆಷನ್ ಕೊಟ್ಟರೆ ಅವರು ಸೆಟ್ ಆಯಿತು ಅಂದರೆ ತೊಗೊಳ್ತಾರೆ. ಇಲ್ಲ ಅಂದರೆ ಬೇಡ ನನಗೆ ಹಿಂಗೆ ಬೇಕಂದ್ರೆ ಮಾಡಿಕೊಟ್ಬಿಡ್ಬೇಕು. ಸೊ ನಾವು ಇಲ್ಲ ನಾನು ಹಿಂಗೆ ಮಾಡಬೇಕಂದ್ರೆ ತಪ್ಪಾಗುತ್ತೆ ಅದು. ಸೊ ಹಂಗಾಗಿ ಯಾವತ್ತೂ ಅಷ್ಟೇ ಒಂದು ಲೈನ್ ಕೇಳ್ತೀರಾ ಫಸ್ಟು ಡೈರೆಕ್ಟರ್ ಜೊತೆಲಿ ಕೂತ್ಕೊಂಡು ಒಂದು ಕಥೆಯಲ್ಲಿ ಇನ್ವಾಲ್ವ್ ಆಗಿ ಏನೇ ಮಾಡುವಾಗ ಅದಕ್ಕೆ ಮ್ಯಾಚ್ ಆಗೋ ಥರನೇ ನಾವು ಕೆಲಸ ಮಾಡಬೇಕು. ಬಿಟ್ಟರೆ ಅದನ್ನು ಬಿಟ್ಟು ಈಗ ನಾನು ಒಂದು ಫ್ಯಾಮಿಲೀಸ್ ಓರಿಯೆಂಟೆಡ್ ಸಿನಿಮಾ ಮಾಡ್ತೀವಿ ಅಂತ ಹೋಗ್ತಾ ಇರುವಾಗ ಆ ತಕ್ಕಂಗೆ ಲೈಟಿಂಗ್ ಸ್ಕೀಮ್ಗಳು ಆ ಬ್ಯೂಟಿನೆಸ್ ಇರೋ ಥರನೇ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒಂಥರ ಒಂದು ಡನ್ ಸಿನಿಮಾ ಮಾಡ್ತೀನಿ ಅಂತ ಲೈಟಿಂಗ್ ಮಾಡೋಕ್ಕೆ ಹೋದರೆ ಕತೆಗೆ ಬ್ಲೆಂಡ್ ಆಗಿಲ್ಲ ಅಂದರೆ ಕತೆ ಸಿನಿಮಾನೇ ಹಾಳಾಗ್ಬಿಡ್ತಲ್ವ. 100% ಒಂದು ಸಿನಿಮಾಕ್ಕೆ ಒಂದು ಪ್ಯಾಟರ್ನ್ ಆಫ್ ಲೈಟಿಂಗ್ಸ್ ಅಂತಲೇ ಬರುತ್ತೆ. ಒಬ್ಬ ಡೈರೆಕ್ಟರ್ ಏನು ಫೀಲ್ ಆಗ್ತಾರೆ, ಒಬ್ಬ ಕ್ಯಾಮ್ರಾಮನ್ ಅವ್ನ ಜೊತೆಲಿ ಕೆಲಸ ಮಾಡುವಾಗ ಹೆಂಗೆ ಕೊಡಬೇಕು ಅನ್ನೋದೇ ಇಂಪಾರ್ಟೆಂಟ್. ಸೊ ಸಿನಿಮಾ ಮೇಕಿಂಗಿಂತ ನಿಮಗೆ ಫಸ್ಟು ಕೂತ್ಕೊಂಡು ಪ್ಯಾಟರ್ನ್ ಡಿಸೈಡ್ ಮಾಡ್ತೀವಿ ಅಂತ ಇರ್ತೀವಲ್ಲ, ಅದಕ್ಕೆ ಹೇಳೋದು ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್ ಜೊತೆಯಲ್ಲಿ ಮಿಂಗಲ್ ಆಗಿ ಹೋದರೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ರೀಸನ್ ಅದು. ಫ್ಯಾಮ್ಲಿ ನಮ್ಮದು ಒಂದು ಚಿಕ್ಕ ಪುಟ್ಟ ಫ್ಯಾಮ್ಲಿ. ನಾನು, ನನ್ನ ವೈಫು, ನನ್ನ ಮಗಳು. ಮಗ ಈಗ ನನ್ನ ಜೊತೆಲೇ ವರ್ಕ್ ಮಾಡ್ತಾ ಇದ್ದಾನೆ, ಅವನು DOP ಆಗಿ ಮಾಡ್ತಾಯಿದ್ದಾರೆ, ದುರ್ಗಾ ಕಿರಣ್ ಅಂತ. ಪ್ಲಸ್ಸು ಸಣ್ಣ ಪುಟ್ಟ ನಮ್ಮ ಕ್ಯಾಮ್ರಾ ನೋಡ್ಕೊಂಡು ಎಲ್ಲ ಮಾಡಿಕೊಂಡು ಇಂಡಿವಿಜುವಲಾಗಿ ಮಾಡಿದ್ದಾನೆ. ಒಂದು ಸಿನಿಮಾ ಫುಲ್ ಫ್ಲೆಡ್ಜಾಗಿ ಇನ್ನೂ ಮಾಡಿಲ್ಲ. ನಂದು ಸಿನಿಮಾಗಳೆಲ್ಲ ಅರ್ಧ ಕ್ಲಾಶ್ ಎಲ್ಲ ಅವರೇ ಮಾಡೋದು. ಈಗ ರೀಸೆಂಟಾಗಿ ಇದು ಸಾಮರ್ಥ್ಯ ಅಂತ ಒಂದು ಸಿನಿಮಾ H. ವಾಸು ಅವ್ರ ಡೈರೆಕ್ಟರ್ದು. ಆ ಸಿನಿಮಾ ಸಾಂಗ್ಸ್ ಎಲ್ಲ ಅವನೇ ಮಾಡಿದಾಗ ನಾನು ಅಲ್ಲಿ ಹಿಂದಿಯಲ್ಲಿ ಒಂದು ವೆಬ್ ಸೀರೀಸ್ ಮಾಡೋಕ್ಕೆ ಹೋಗಿದ್ದೆ ಹರಿಯಾಣ. ಎಲ್ಲ ಸಿನಿಮಾ ಅಷ್ಟೇ ತಾನೇ. ಈಗ ನೆಕ್ಸ್ಟ್ ಪ್ಯಾಟರ್ನ್ ಹೋಗೋದೇ ನೀವು ವೆಬ್ ಸೀರೀಸ್ ಅಂತಾರೆ. ವೆಬ್ ಸೀರೀಸ್ ಅಂದ ತಕ್ಷಣ ಅದು ಚಿಕ್ಕದಲ್ಲ, ಸಿನಿಮಾಕ್ಕಿಂತ ಜಾಸ್ತಿ ರೇಂಜೇ ಅದು. ನಾವು ಆ್ಯಕ್ಚುಲಿ ಈಗ ವೆಬ್ ಸೀರೀಸ್ ಒಂದು ಮಾಡಿದ್ದು ಸೇಮ್ 4:3 ಮೇಲೆ ಅಲೆಕ್ಸಾ X60 ಕ್ಯಾಮ್ರಾ, ಮಾಸ್ಟರ್ ಪ್ರೈಮ್ ಲೆನ್ಸು, ಆಪ್ಟಿಮೋ ಝೂಮು, ಹೀಗೆ ನಮ್ಮ ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಏನು ಮಾಡಿದ್ದೀವೋ ಇಲ್ಲಿ ಅಷ್ಟು ಎಕ್ವಿಪ್ಮೆಂಟ್ ಯೂಸ್ ಮಾಡಿರೋದೆ. ಈಗ ಒಂದು ಸುಮ್ಮನೆ ಹೇಳ್ಬಾರ್ದು, ನಾನು ದೊಡ್ಡ ರೇಂಜ್ ಸಿನಿಮಾ ಈಗ ನಾನು ದರ್ಶನ್ ಅವ್ರ ಸಿನಿಮಾನೋ ಇಲ್ಲ ಪುನೀತ್ ಅವ್ರ ಸಿನಿಮಾನೋ ಇಲ್ಲ ಅಂದರೆ ಉಪೇಂದ್ರ ಅವ್ರ ಸಿನಿಮಾ ಅಂತ ಮಾಡಿದ್ವಲ್ಲ ಅಷ್ಟೇ ಎಕ್ವಿಪ್ಮೆಂಟ್ ಮಾಡಿಕೊಂಡು ಮಾಡಿರೋ ವೆಬ್ ಸೀರೀಸ್ ಅದು. ವೆಬ್ ಸೀರೀಸ್ ಅಂತ ತಕ್ಷಣ ಚಿಕ್ಕದಂತ ಇಲ್ಲ. ಸೊ ಅದರಲ್ಲಿ ಇರ್ಬೋದು,
ಈ ಸೀರಿಯಲ್ ಮಾಡೋದು ಒಂದು ಇರುತ್ತೆ, ವೆಬ್ ಸೀರೀಸಲ್ಲಿ ಮಾಡೋದು ಬೇರೆನೂ ಇರ್ಬೋದು. ಆ ಥರ ಒಂದು ಒಳ್ಳೆ ದೊಡ್ಡ ಸೀರೀಸ್ ಒಂದು ಮಾಡ್ಕೊಂಡು ಬಂದಿರೋದು. ಅದೇ ಮಗಳು ಇದಾಗ ಅವಳು ಮದುವೆ ಆಯಿತು, ಮದುವೆ ಮಾಡಿಕೊಟ್ಟಾಯ್ತು ಮಗಳದು. ಸೊ ಅವಳು ಹೈದ್ರಾಬಾಡಲ್ಲಿ ಸೆಟ್ಲ್ ಆಗಿದ್ದಾರೆ ಈಗ. ಸೊ ಅಂದರೆ ನಮಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿರೋದ್ರಿಂದ ಅಷ್ಟು ಏನಪ್ಪ ಇಷ್ಟು ಅಂತ ಹೇಳ್ಬೋದು. ನಾನು ತುಂಬ ಚಿಕ್ಕ ಏಜಲ್ಲೇ ಮದುವೆ ಆಗಿ ಎಲ್ಲ ಮಾಡಿಕೊಂಡು ಬಂದಿರೋದ್ರಿಂದ. ಸೊ ಇದು ನಮ್ಮ ಸ್ಮಾಲ್ ಫ್ಯಾಮ್ಲಿ. ಈಗ ನಾನು ಒಂದು 30 ವರ್ಷ ಆಯಿತು ಬೆಂಗಳೂರು ಬಂದು. ಸೊ ಇಲ್ಲೇ ಸೆಟ್ಲಾಗಿ ಪಕ್ಕ ಕನ್ನಡಿಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಇಲ್ಲಿವರೆಗೂ ಮಾಡಿರೋ ಒಂದು 98 ಸಿನಿಮಾಗಳು ಕ್ಲಾಶ್ಗೆ ಸೇರೋ ಎಲ್ಲ 100 ದಾಟಿರುತ್ತೆ. ಅಷ್ಟೂ ಕನ್ನಡದಲ್ಲೇ ಮಾಡಿರೋದು, ಎಲ್ಲ ಕನ್ನಡ ಸಿನಿಮಾನೇ ಮಾಡಿಕೊಂಡು ಇಲ್ಲೇ ಇದ್ದು ಈಗ ಒಂದು ಅಪ್ಪಟ ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ಲಸ್ ನನಗೆ ನಾನು ಬಿಗಿನಿಂಗ್ ಸ್ಟೇಜಲ್ಲಿ ವರ್ಕ್ ಮಾಡುವಾಗ ತುಂಬ ಸಿನಿಮಾ ಆಫರ್ ಬಂದಿತ್ತು, ತೆಲುಗುಗಳು ಕೇಳಿದ್ರು, ತಮಿಳೆಲ್ಲ ಕೇಳಿದ್ರು. ಆವಾಗ ನಾನು ಅದೇ ಒಂದೇ ಮಾತು ಹೇಳಿದೆ, ನೋಡಪ್ಪ ಇಲ್ಲಿ ರಾಜ ಥರ ಇರುವಾಗ ಅಲ್ಲಿ ಹೋದರೆ ರಾಜ್ಯನ ಆಳೋ ಥರ ಒಂದು ಸಿನಿಮಾ ಮಾಡಬೇಕು. ಅದನ್ನು ಬಿಟ್ಟು ನಾನು ಯಾವುದೋ ಒಂದು ಚಿಕ್ಕ ಸಿನಿಮಾ ಮಾಡಿ ಮತ್ತೆ ನಾನು ಅಲ್ಲಿ ಪ್ರೂವ್ ಮಾಡ್ಕೊಂಡು ಬರೋ ನೆಸೆಸಿಟಿ ಇಲ್ಲ ನನಗೆ. ಯಾಕಂದರೆ ಆವಾಗ ತುಂಬ ಬ್ಯುಸಿ ಇರೋನು, ವರ್ಷಕ್ಕೆ 4 ಸಿನಿಮಾ ಮಾಡ್ಕೊಂಡಲ್ಲ. ಸೊ ಅವಾಗ ಹಂಗೆ ಹೇಳಿದೆ ಅವ್ರಿಗೆ. ಸೊ ಇದು ನನ್ನ ಕಾನ್ಸೆಪ್ಟ್. ಬಂದರೆ ದೊಡ್ಡ ಸಿನಿಮಾ ಬಂದಿದ್ದರೆ ಕರೆದ್ರೆ ಮಾಡೋಕ್ಕೆ ರೆಡಿ, ಇಲ್ಲಾಂದರೆ ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಹೋಗಲೇ ಇಲ್ಲ. ಸೊ ಹಂಗಾಗಿ ಇಲ್ಲಿವರೆಗೂ ಒಂದು 98 ಮೂವೀಸ್ 100 ಮೂವೀಸ್ವರೆಗೂ ಇಲ್ಲೇ ಮಾಡಿ ಸಿನಿಮಾ ಮಾಡ್ಕೊಂಡಿದ್ವಿ. ಈಗಲೂ ಮಾಡ್ತಾಯಿದ್ವಿ, ಈಗಲೂ ರೀಸೆಂಟಾಗಿ ಬ್ಯುಸಿ ಇದ್ದೀವಿ. ಒಂದು ನಮ್ಮ ಡೈರೆಕ್ಟರ್ ಸರ್ಕಲ್ಸ್ ಕೆಲವುದಿದೆ, ಅವ್ರ ಸಿನಿಮಾ ಎಲ್ಲ ಮಾಡ್ತಾಯಿರ್ತೀವಿ. ಹೊಸಬರುಗಳು ಸ್ವಲ್ಪ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹತ್ರ ಬರಬೇಕಂದ್ರೆ ಭಯ ಪಡ್ತಾರೆ. ಭಯ ಅಂದರೆ ಒಂದು ರೀಸನ್ ಅಂದರೆ ಮೋಸ್ಟ್ಲಿ ಕಾಸ್ಟ್ಲಿ ಅಂತ ಒಂದು ಇರ್ಬೋದು ಅಂದ್ಕೊಳ್ತಾರೆ, ಇಲ್ಲ ಹಳೇಬ್ರು ಹೆಂಗೆ ಇವ್ರ ಹತ್ರ ಹೋಗೋದಂತ ಇರ್ಬೋದು ಅನ್ನೋದು. ನಾವು ಈಗಲೂ ಆವಾಗ ಮಾಡುವಾಗಲೂ ಅಷ್ಟೇ, ಹೊಸಬರಾದ್ರೂ ಸರಿ ಹಳಬರಾದ್ರೂ ಒಂದೇ, ಈಗಲೂ ಹಂಗೆ ಮಾಡ್ತಾಯಿರ್ತೀವಿ. ಹಾಗಾಗಿ ಏನು ತೊಂದರೆ ಇಲ್ಲ, ಮಾಡ್ತಾನೇ ಇದ್ದೀನಿ, ಬ್ಯುಸಿಯಾಗಿದ್ದೀವಿ. ಈಗ ರೀಸೆಂಟಾಗಿ ನಾವು MD ಶ್ರೀಧರ್ ಅವ್ರದ್ದು ಒಂದು ಸಿನಿಮಾ ಮಾಡಿದ್ವಿ, H ವಾಸು ಅವ್ರದ್ದು ಒಂದು ಸಿನಿಮಾ ಮಾಡಿದ್ದೆ, ವೆಬ್ ಸೀರೀಸ್ ಮುಗಿಸ್ಕೊಂಡು ಬಂದ್ವಿ. ಅದಕ್ಕೆ ಮುಂಚೆ ತಾರಕ್ ಒಂದು ಮಾಡಿದ್ವಿ, ಒಡೆಯ ಮಾಡಿದ್ವಿ, ದರ್ಶನ್ ಅವ್ರದ್ದೆಲ್ಲ. ಈಗ ಒಂದು 2 ವರ್ಷ ಈ ಕೊರೋನಾ ಅನ್ನೋದು ಎಲ್ಲರಿಗೂ ಒಂದು ಪ್ಯಾಂಡಮಿಕ್ ಇರೋದ್ರಿಂದ ಒಂದು ಚೂರು ಗ್ಯಾಪ್ ಸಿಕ್ತು, ಮಾಡೋಕ್ಕೆ ಹೋಗಲಿಲ್ಲ. ಈಗಲೂ ಒಂದು 2-3 ಪ್ರಾಸೆಸ್ ನಡೀತಾನೆ ಇದೆ, ಮಾಡ್ತಾಯಿದ್ದೀವಿ. ಹಂಗಾಗಿ ಹೇಳೋಕ್ಕಾಗಲ್ಲ, 30 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಇಲ್ಲ 3 ತಿಂಗಳು ಇರ್ಬೋದು. ಇಟ್ಸ್ ಎಲ್ಲ ಫೇಟ್, ದೇವರ ಇಚ್ಛೆ, ಹೇಳೋಕ್ಕಾಗಲ್ಲ. ಸೊ ಮನುಷ್ಯ ಆಸೆ ಪಡಲೇಬೇಕು, 30 ಅಲ್ಲ ಇನ್ನೂ 300 ವರ್ಷ ಇರಬೇಕು ಅಂತ ಆಸೆ ಪಡಬೇಕು ಅಷ್ಟೇ. ಅದು ಅವ್ನು ದೇವ್ರು ಯಾವಾಗ ಕೊಟ್ಟನು ಅಲ್ಲಿ ಮುಗಿಸ್ಬೇಕು ಅನ್ನೋದು. ಬಟ್ ನಮಗೆ ಒಂದು ಆಸೆ ಇರೋದು ಏನಂದರೆ ಇರೋವರೆಗೂ ಕೆಲಸ ಮಾಡಬೇಕು, ಕೆಲಸದಲ್ಲೇ ಹೋಗ್ಬೇಕು ಅನ್ನೋ ಆಸೆ ಇದೆ ಅಷ್ಟೇ. ನಂದು ಸ್ಟೇಟ್ ಅವಾರ್ಡ್ ಅಂತ ಇಲ್ಲ, ಮತ್ತು ಸೌತ್ ಇಂಡಿಯನ್ ಫಿಲ್ಮ್ ಫೇರ್ ಅವಾರ್ಡು, ಆಮೇಲೆ ಸಿನಿಮಾಟೋಗ್ರಫರ್ಸ್ ಅವಾರ್ಡ್ ಅದು ಬಂತು, ಉದಯ TV ಅವಾರ್ಡ್ ಅಂತ ಬಂತು. ಸ್ಟೇಟ್ ಅವಾರ್ಡ್ ಒಂದು 2-3 ಸಿನಿಮಾಗೂ ಬಂತು, ಬಂದು ಇದಾಯ್ತು. ಅದು ಆ್ಯಕ್ಚುಲಿ ಮಿಲನ ಟೈಮಲ್ಲೂ ಇತ್ತು, ಆವಾಗ ಬಿಗಿನಿಂಗಲ್ಲಿ ದೊರೆ ಟೈಮಲ್ಲೂ ಬಂದಿತ್ತು. ದೊರೆ ಟೈಮಲ್ಲೆಲ್ಲ ಆವಾಗ ನಮ್ಮದು ಸ್ವಲ್ಪ ಔಟ್ಸೈಡ್ ಅಂತ ಮೋಸ್ಟ್ಲಿ ಇರಲಿಲ್ಲ ಕ್ಯಾಟಗರಿ. ಆಮೇಲೆ ತುಂಬ ಬಂದಿತ್ತು, ಅದು ಹಂಗಂಗೆ ಇದಾಗಿದ್ದು. ನಾವು ಅದರದ್ದು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋಗಲಿಲ್ಲ. ಓಕೆ, ಕೆಲಸ ಮಾಡಿದ್ದೀವ, ಓಕೆ ಅಂದ್ಕೊಂಡು ಹಂಗೆ. ಥ್ಯಾಂಕ್ ಯು ವೆರಿ ಮಚ್. ಕಲಾಮಾದ್ಮಿಯ ಯೂಟ್ಯೂಬ್ ಚಾನಲ್ಗೆ ನನ್ನ ಧನ್ಯವಾದಗಳು. ಆಮೇಲೆ ಸೊ ಈ ಚಾನಲ್ನ ಖಂಡಿತವಾಗಿ ಎಲ್ಲರೂ ನೋಡಿ ಖುಷಿ ಪಡ್ತೀರಾ. ನಿಮಗೆ ಬೋರ್ ಅನಿಸೋ ಥರ ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ ಪ್ರಮೇಶ್ ಅವರು. ನಾನು ತುಂಬ ನೋಡಿದ್ದೀನಿ ಅವ್ರ ಇಂಟರ್ವ್ಯೂಗಳು. ಹೊಸತನದಾದರೆ ಒಂದು ಹೊಸ ಲೊಕೇಶನ್ಸನ್ನ ಹೋಗಿ ಅದನ್ನು ನೋಡಿಕೊಂಡು ಅದರ ಬ್ಯಾಕ್ಡ್ರಾಪ್ ಬಗ್ಗೆ ಹೇಳೋದು, ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ತುಂಬ ಜನನ ಕರೆದು ಇಂಟರ್ವ್ಯೂ ಮಾಡಿರೋದು, ಇವೆಲ್ಲ ತುಂಬ ಖುಷಿ ಅನಿಸ್ತಾ ಇದೆ. ಸೊ ಖಂಡಿತವಾಗ ಈ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.